ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಆ್ಯಸ್ ಯೂಶ್ವಲ್ ಅಂತೆ ನಿಮ್ಮ ಪಾರ್ಟ್ನರ್ನ ಫೀಲಿಂಗ್ ಮತ್ತು ಅದರ ಜೊತೆಗೆ ಯಾವ ರೀತಿಯ ರಿಲೇಷನ್ಶಿಪ್ಪಲ್ಲಿ ಸ್ಟ್ರೆಂತ್ ಇದೆ, ಅದರ ಬ್ಲಾಕೇಜಸ್ ಏನು, ಹಾಗೆ ನಿಮಗಾಗಿ ಗೈಡ್ಲೈನ್ಸ್ ಅಥವಾ ಅಡ್ವೈಸ್ ಏನು ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ನೀವು ತೊಗೊಳ್ಬೋದು. ಉಳಿದೋದನ್ನು ಹಾಗೆ ಬಿಟ್ಬಿಡಿ. ಅದು ಯೂನಿವರ್ಸ್ನ ಕೆಲಸ ಆಗಿರುತ್ತೆ. ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ಅದನ್ನು ತಲುಪಿಸುತ್ತೆ. ಓಕೆನಾ? ಎಸ್. ಫಸ್ಟ್ ಒನ್ ಆಗಿ ನಿಮಗೋಸ್ಕರ ನಾನು ಶಫಲ್ ಮಾಡಿ ತೆಗೆದಾಗ ಕಾರ್ಡ್ ಆಫ್ ದಿ ಡೇ ಏನು ಬಂತು, ಇವತ್ತಿನ ದಿನಕ್ಕೆ ಯಾವ ಕಾರ್ಡ್ ಅಂತ ಕೇಳಿದಾಗ ಪರ್ಟಿಕ್ಯುಲರ್ ಆಗಿ ಬಂದಿರುವಂತಹದ್ದು ಬ್ರಹ್ಮಚಾರಿಣಿ. ಎಸ್, ಇದರ ಪ್ರಕಾರ ಏನು ಅಂತ ಹೇಳಿದ್ರೆ ಡೌಟ್, ಡಿಲೇ, ಡೆಸ್ಟಿನಿ ಅಂತ ಬರ್ತಾ ಇದೆ. ಟ್ರಸ್ಟ್. ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದರೆ ಇದು ಹೇಳುವಂತಹದ್ದಿಷ್ಟೇ, ಸಂಶಯ ಪಡುವಂತಹದ್ದು ಏನಾಗುತ್ತೆ ಅಂದರೆ ನಿಮ್ಮ ಎಲ್ಲ ಕೆಲಸಗಳು ನಿಧಾನ ಆಗಲಿಕ್ಕೆ ಮೂಲ ಕಾರಣ. ನೀವು ಅದನ್ನು ಎಷ್ಟು ಅನುಮಾನ ಪಡ್ತೀರೋ ಅಷ್ಟು ನಿಮಗೆ ಕೆಲಸಗಳು ನಿಧಾನ ಆಗುತ್ತೆ. ಹಾಗಾಗಿ ಏನು ಅಂತ ಹೇಳಿದ್ರೆ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ. ನೀವೇನೋ ಒಂದು ರಿಚುವಲ್ಸ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಹೊಸ ಥರದ ಪ್ರಯೋಗವನ್ನು ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಹೊಸ ವಿಚಾರದಲ್ಲಿ ತೊಡಗ್ತಾ ಇದ್ದೀರಾ ಅಂತಾದರೆ ಫಸ್ಟ್ ನಿಮ್ಮನ್ನು ನೀವು ಡೌಟ್, ಸೆಲ್ಫ್ ಡೌಟ್ ಮತ್ತು ಅದರ್ಸ್ ಡೌಟ್ ಮಾಡುವಂತಹದ್ದು ಇದನ್ನು ಬಿಟ್ಟುಬಿಡಿ. ನಿಮ್ಮ ಕೆಲಸವನ್ನು ಕಂಟಿನ್ಯೂ ಮಾಡಿಕೊಡಿ. ಆಗ ನಿಮಗೆ ಏನು ಅಂತ ಹೇಳಿದ್ರೆ ಅದರಿಂದ ಉತ್ತಮವಾದಂತಹ ಪ್ರತಿಫಲ ಸಿಕ್ಕುತ್ತೆ ಅನ್ನುವಂತಹದ್ದು ಈ ಕಾರ್ಡಿನ ಇನ್ನರ್ ಮೀನಿಂಗ್. ಓಕೆನಾ? ಅದರ ಜೊತೆಗೆ ಇದೇನು ಹೇಳ್ತಾ ಇದೆ, ನಿಮಗಾಗಿ ಏನು ರೆಮಿಡಿಯನ್ನು ನೀವು ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ವಾಕ್ ಬೇರ್ ಫುಟ್ ವಿತ್ ಅರ್ತ್. ನಿಮ್ಮ ಮನೆಯಲ್ಲಿ ಮಣ್ಣಿದ್ರೆ ಆ ಮಣ್ಣಲ್ಲಿ ಬರೀ ಕಾಲಲ್ಲಿ ಸ್ವಲ್ಪ ಹೊತ್ತು ನಡೆಯಿರಿ. ಯಾವ ಹೊತ್ತಲ್ಲಿ ಅಂತ ಹೇಳಿದಾಗ ಬೆಳಗ್ಗಿನ ಹೊತ್ತು, ಅಂದರೆ ಸೂರ್ಯ ಕರೆಕ್ಟಾಗಿ ಉದಯ ಆಗಬೇಕಷ್ಟೆ ಅಂತಹ ಒಂದು ಹೊತ್ತು. ಆ ಹೊತ್ತಲ್ಲಿ ಬರೀ ಕಾಲಲ್ಲಿ ಮಣ್ಣಲ್ಲಿ ನಡಿಬೇಕು. ಇದು ಸ್ಪಿರಿಚುವಲಿ ಯಾಕೆ ಇದನ್ನು ಹೇಳ್ತಾರೆ ಅಂತ ಹೇಳಿದರೆ, ಎಸ್ಪೆಷಲಿ ಹುಣ್ಣಿಮೆಯ ದಿನ ಬರೀ ಕಾಲಲ್ಲಿ ನಡೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾರ ದೇಹದಲ್ಲಿ ಐರನ್ ಕಮ್ಮಿ ಇರುತ್ತೋ ಅವ್ರಿಗೆ ಏನಾಗುತ್ತೆ, ಆ ಐರನ್ ಮಣ್ಣಲ್ಲಿ ಆ ಶಕ್ತಿ ಇರುತ್ತೆ. ಹುಣ್ಣಿಮೆಯ ಕಾಂತಿಯಿಂದಾಗಿ ಆ ಶಕ್ತಿ ಗ್ರ್ಯಾಜುವಲಿ ಆ ಒಂದು ಭೂಮಿಯಲ್ಲಿ ಬಂದಿರುತ್ತೆ ಹುಣ್ಣಿಮೆಯ ಬೆಳಕಿನಿಂದ. ಅದರಿಂದ ಏನಾಗುತ್ತೆ ಅಂದರೆ ಎಷ್ಟೋ ಎಮೋಷನಲ್ಲಿರುವಂತಹ ಕಾಯಿಲೆಗಳು ಅಥವಾ ಇಂಟ್ಯೂಷನ್ ಕೆಲವರಿಗೆ ವರ್ಕ್ ಆಗಲ್ಲ, ಅಥವಾ ಕೆಲವರು ಏನು ಅಂತ ಹೇಳಿದ್ರೆ ನಿರ್ಧಾರಗಳನ್ನು ಅರ್ಧಕ್ಕೇ ನಿಲ್ಲಿಸುವಂತಹದ್ದು, ಇಂಪೇಷನ್ಸ್, ಇದಕ್ಕೆಲ್ಲ ಒಂದು ರೆಮಿಡಿ ಸ್ಪಿರಿಚುವಲಿ ಕೂಡ. ಅದೇ ರೀತಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಬೆಳಗ್ಗಿನ ಹೊತ್ತು, ಅಂದರೆ ಇನ್ನೂ ಬ್ರಾಹ್ಮಿ ಮುಹೂರ್ತ ಕಳೆದು ಸಾಧಾರಣ ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ಒಂದು ಎಳೆ ಬಿಸಿಲು ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಮನೆಯ ಹತ್ತಿರ ಮಣ್ಣಿದ್ರೆ ಚಪ್ಪಲಿ ಇಲ್ದಲೇ ಒಂದು 10 ನಿಮಿಷ 15 ನಿಮಿಷ ಆ ಮಣ್ಣಲ್ಲಿ ಕ್ಲೀನಾಗಿ ಇರುವಂತಹ ಮಣ್ಣಲ್ಲಿ ವಾಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಸ್ಪಿರಿಚುವಲಿ ಗ್ರೌಂಡಿಂಗ್ ಮಾಡ್ಕೊಳ್ಳೋಕ್ಕೆ ಬಹಳ ಹೆಲ್ಪ್. ನಿಮ್ಮಲ್ಲಿರುವಂತಹ ಎಮೋಷನ್ ಆಗಿರ್ಬೋದು ಅಥವಾ ಥಾಟ್ಸ್ ಆಗಿರ್ಬೋದು ಅಥವಾ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಗೊಂದಲಗಳು, ಎಗ್ರಿಷನ್ಸ್ ಆಗುವಂಥದ್ದು ಆಗಾಗ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಬರಿಡಾಗುತ್ತೆ. ಒಳ್ಳೆಯ ರೀತಿಯ ಒಂದು ಎನರ್ಜಿಯನ್ನು ನೀವು ಪಡ್ಕೊಳ್ತೀರಾ. ಅದನ್ನು ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ವಾಕ್ ಬೇರ್ ಫುಟ್ ಆನ್ ಅರ್ತ್ ಈಚ್ ಮಾರ್ನಿಂಗ್ ಗ್ರೌಂಡಿಂಗ್ ಯುವರ್ ಸೆಲ್ಫ್ ಇನ್ ಫೇತ್. ನಂಬಿಕೆಗಳು ಹೆಚ್ಚಾಗುತ್ತೆ, ಅಪನಂಬಿಕೆ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಏನು ಅನುಮಾನ ಪಡುವಂತಹದ್ದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಆಗುವಂತಹ ಆ ನೋವುಗಳು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಎದುರಿಗಿರುವಂತಹ ವ್ಯಕ್ತಿ ಒಳ್ಳೆಯವರಾಗಿದ್ದರೂ ಕೂಡ ಕೆಲವೊಮ್ಮೆ ಅನುಮಾನಗಳು ಕೆಟ್ಟ ಮಾತುಗಳನ್ನು ಬರುವ ಹಾಗೆ ಮಾಡುತ್ತೆ. ಕೆಟ್ಟ ಮಾತುಗಳು ಒಂದು ಸಂಬಂಧವನ್ನು ಸಾಯುವ ಹಾಗೆ ಮಾಡುತ್ತೆ ಅಲ್ವಾ? ಆದ್ದರಿಂದಾಗಿ ಈ ರಿಚುವಲ್ಸನ್ನು ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಓಕೆನಾ? ಜಸ್ಟ್ ಟ್ರೈ ಇಟ್. ಬದುಕಿನಲ್ಲಿ ಬದಲಾವಣೆಗೆ ಇದ್ದೇ ಇರುತ್ತೆ. ಈ ಕಾರ್ಡ್ನ ಪ್ರಕಾರ ಇದು ಹೇಳ್ತಾ ಇದೆ ಅಂತ ಆದಮೇಲೆ ಸತ್ಯ ಅಲ್ವಾ? ತಾಯಿ ಬ್ರಹ್ಮಚಾರಿಣಿ ಬಂದಿದ್ದಾಳೆ, ಇದನ್ನು ಅನುಸರಿಸಿ. ಓಕೆನಾ? ಎಸ್, ಬನ್ನಿ ರೀಡಿಂಗಿಗೆ ಹೋಗೋಣ. ಆ್ಯಸ್ ಯೂಶ್ವಲ್ ಆಗಿ ನಾನಿಲ್ಲಿ 2 ಪೈಲ್ಸನ್ನು ಇಟ್ಟಿದ್ದೇನೆ. ಒಂದು ಟ್ರೆಡಿಷನಲ್ ರೈಡರ್ ವೇಟ್ ಡೆಕ್, ಇನ್ನೊಂದು ಅಡ್ವಾನ್ಸ್ ಡೆಕ್. ಎಸ್, ಅದಕ್ಕಿಂತ ಮೊದಲು ಒಂದು ಸೂಚನೆ ಏನು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ತಿಳಿಸಿದ ಹಾಗೆ ಜೂನ್ 8ರಿಂದ ಟ್ಯಾರೋ ಕಾರ್ಡ್ಗಳ ಒಂದು ಕಲಿಯುವಿಕೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂದ್ಕೊಳ್ತೇನೆ. ಅದರ ಬಗ್ಗೆ ನಾನು ರೀಡಿಂಗ್ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದೇನೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿರುವಂತಹ 61 ಅಂತ ಒಂದು ನಂಬರ್ ಕೊಟ್ಟಿದ್ದೇನೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ಫೀಸ್ ಮತ್ತು ಕ್ಲಾಸ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ಟ್ಯಾರೋ ರೀಡ್ ಅನ್ನುವಂತಹದ್ದು ಇಷ್ಟೇ, ಒಂದು ಟ್ರುತ್ ಆಫ್ ದಿ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಸುಪ್ತ ಮನಸ್ಸು ಅಥವಾ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಯ ಸುಪ್ತ ಮನಸ್ಸಿನ ಆಲೋಚನೆಗಳನ್ನು ಕಾರ್ಡ್ ಮೂಲಕ ಓದುವಂತಹದ್ದು. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿದ್ರೆ ಸಾಧಾರಣ 97% ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತು ಉಳಿದದ್ದು ದೇವರಿಗೆ ಬಿಟ್ಟದ್ದು. ಯಾಕೆಂದರೆ ಕಾಲ ಮತ್ತು ದೇವರನ್ನು ಮೀರಿ ಯಾವುದು ಕೂಡ ಮುಂದುವರಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ.
ಅದೊಂದು ನೆನಪಿರಲಿ. ಎಸ್, ಯಾರು ಬೇಕಾದರೂ, ಯಾರಿಗೆ ಇಂಟ್ರೆಸ್ಟ್ ಇದೆ, ಟ್ಯಾರೋ ಕಾರ್ಡ್ ಕಲಿಯುವಂತಹ ಇಂಟ್ರೆಸ್ಟ್ ಇದ್ದರೆ ನನ್ನನ್ನು ಸಂಪರ್ಕಿಸಬಹುದು. ಓಕೆನಾ? ಜೂನ್ 8ರಿಂದ ಪ್ರಾರಂಭ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನಾನು ಅಲ್ಲಿ ನಿಮಗೆ ತಿಳಿಸ್ತೇನೆ. ಓಕೆನಾ? ಎಸ್, ಬನ್ನಿ. ಫಸ್ಟ್ ಪೈಲ್ ರೈಡರ್ ವೇಟ್, ಓಲ್ಡ್ ಡೆಕ್, ಟ್ರೆಡಿಷನಲ್ ಡೆಕ್, ಇದು ಮಾಡ್ರನ್ ಡೆಕ್. ಓಕೆನಾ? ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಾ ಇದೆ ಅಂತ ಅನಿಸುತ್ತೋ ಆ ಒಂದು ಡೆಕ್ಕನ್ನು ಆಯ್ಕೆ ಮಾಡ್ಕೊಳ್ಳಿ. ಎಸ್, ಈಗ ಫಸ್ಟ್ ನಾವು ಈ ಡೆಕ್ಕನ್ನು ಆಯ್ಕೆ ಮಾಡಿದವರಿಗೆ ರೀಡಿಂಗ್ ಏನು ಬರುತ್ತೆ ನೋಡೋಣ. ಫಸ್ಟ್ ಆಫ್ ಆಲ್, ನಿಮ್ಮ ಪ್ರೀತಿಯಲ್ಲಿ ಅಥವಾ ನಿಮ್ಮ ಫೀಲಿಂಗ್ಸಲ್ಲಿ ಇದು ಪಾರ್ಟ್ನರ್ನ ಅಂದರೆ ಅನ್ಮ್ಯಾರಿಡ್, ಮ್ಯಾರಿಡ್ ಯಾರು ಬೇಕಾದರೂ ನೋಡಬಹುದು. ಹೇಗಿದೆ ನಿಮ್ಮ ಎನರ್ಜಿ ಎನ್ನುವಂತಹದನ್ನು ಫಸ್ಟ್ ನಿಮ್ಮ ಎನರ್ಜಿ ಹೇಗಿದೆ ನೋಡೋಣ, ಮತ್ತು ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನು ಚೆಕ್ ಮಾಡೋಣ. ಓಕೆನಾ? ಎಸ್, ನಿಮ್ಮ ಎನರ್ಜಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಎಸ್. ಓಕೆ, ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಫಸ್ಟ್ ಆಫ್ ಆಲ್ ಬಂದಿರುವಂಥದ್ದು 7 ಆಫ್ ಪೆಂಟಿಕಲ್ಸ್. ಎಸ್, ನೀವು ಅನ್ಮ್ಯಾರಿಡ್ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನಕ್ಕಾಗಿ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇದು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನೀವು ಬಹುಶಃ ಕೊಟ್ಟಷ್ಟು ಪ್ರೀತಿ ಅವರು ನಿಮಗೆ ಕೊಟ್ಟಿಲ್ವೇನೋ ಬಹುಶಃ. ಆದ್ದರಿಂದಾಗಿ ಅವರೇನಾದರೂ ಹೇಳ್ಕೊಳ್ತಾರೋ ಅನ್ನುವಂತಹ ಒಂದು ಎನರ್ಜಿಯಲ್ಲಿ ನೀವಿದ್ದೀರಾ ಅನ್ನುವಂತಹದ್ದು ಇಲ್ಲಿ ನಿಮಗೆ ಸೂಚಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ, ಈ ಪ್ರೀತಿ ಎನ್ನುವಂತಹದ್ದು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇದನ್ನು ದೀರ್ಘಕಾಲದಲ್ಲಿ ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂತಹ ಚಿಂತೆ ಕೂಡ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದನ್ನು ಇದು ಕೂಡ ಹೇಳ್ತಾ ಇದೆ. ಮತ್ತು ಕೆಲವರು ಏನು ಅಂತ ಹೇಳಿದರೆ, ತುಂಬಾ ನೀವು ಪ್ಯಾಷನೆಟ್ಟಾಗಿ ಆ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ದೀರಾ, ಅವರ ಅವಲಂಬನೆ ನಿಮಗೆ ಬಹಳ ಮುಖ್ಯ ನಿಮ್ಮ ಜೀವನದಲ್ಲಿ ಅಂತ ನೀವು ಗ್ರಹಿಸ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಪ್ರೀತಿ ಅಂತ ಹೇಳಿದಾಗ ಪಕ್ಕ ಪ್ರಾಕ್ಟಿಕಲ್ ಕೂಡ ಹೌದು ನೀವು ಅನ್ನುವಂಥದ್ದು ಈ ಕಾರ್ಡ್ ಹೇಳ್ತಾ ಇದೆ. ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ಫೈನಾನ್ಷಿಯಲಿ ನೀವು ಫಿಟ್ ಆಗೋದ್ರ ಬಗ್ಗೆ ಕೂಡ ನಿಮಗೆ ಒಂದು ಕಣ್ಣಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಸಾಲಗಳಾಗಿರಬಹುದು ಅಥವಾ ಯಾವುದೋ ವಿಚಾರದಲ್ಲಿ ಅಡೆತಡೆಗಳು ಕೂಡ ಇರಬಹುದು. ಆ ವಿಚಾರವಾಗಿ ಅದನ್ನು ಬ್ರೇಕೇಜ್ ಮಾಡಿ ತನ್ನ ಪ್ರೀತಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಹಠದ ಸ್ವಭಾವದಲ್ಲಿ ನೀವಿದ್ದೀರಾ ಅನ್ನುವಂತಹದ್ದು ಈ ಕರೆಂಟ್ ಫೀಲಿಂಗ್ ಕಾರ್ಡಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ನೆಕ್ಸ್ಟ್, ಬೇರೆ ಏನಾದರೂ ಬರುತ್ತಾ? ಎಸ್, ಇನ್ನು ಕೆಲವರಿಗೆ ಏನು ಅಂತ ಹೇಳಿದಾಗ, ನಿಮ್ಮ ಫೀಲಿಂಗ್ಸ್ ಹೇಗಿದೆ ಅಂತ ಕೇಳಿದಾಗ, ಎಸ್, ನೀವು ತುಂಬಾ ಧಾರಾಳಿಗಳು ಅನಿಸುತ್ತೆ. ಅವ್ರು ಕೇಳೋದಕ್ಕಿಂತ ಮುಂಚೆ ಎಲ್ಲವನ್ನು ಕೊಡಿಸುವಂತಹ ಸ್ವಭಾವದವರು ಇರಬಹುದು. ಅದೇ ರೀತಿಯಲ್ಲಿ ನಿಮ್ಮ ಪ್ರೀತಿಯಲ್ಲಿಯೂ ಕೂಡ ಅಷ್ಟೇ ನೀವು ಅಷ್ಟೇ ಧಾರಾಳಿಗಳಾಗಿದ್ದೀರಿ ಅನ್ನುವಂಥದ್ದನ್ನು ಇದು ಸೂಚಿಸ್ತಾ ಇದೆ. ನೀವು ಅವರ ಮೇಲೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅಂದರೆ ಪ್ರೀತಿಯ ವಿಚಾರದಲ್ಲಿ, ಫೀಲಿಂಗ್ಸ್ನ ವಿಚಾರದಲ್ಲಿ. ಸ್ವಲ್ಪ ನಿಮಗೆ ಸ್ಪಿರಿಚುವಲ್ ಪರ್ಸನ್ ಕೂಡ ಹೌದು. ನೀವು ದೇವರು, ಧಾರ್ಮಿಕ ರೀತಿ ನೀತಿಗಳನ್ನು, ಅದರ ರಿಚುವಲ್ಸ್ಗಳನ್ನು ತುಂಬಾ ನಂಬ್ತೀರಾ ಅಂತ ಅನಿಸುತ್ತೆ. ಅಂತಹ ವ್ಯಕ್ತಿತ್ವದವರು ಅಂತಲೂ ಕೂಡ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ನೀವು ಅವರ ಕಡೆಯಿಂದ ಏನು ಅಂತ ಹೇಳಿದ್ರೆ, ನಿಮ್ಮ ರಿಲೇಷನ್ಶಿಪ್ಪಿಗೆ ಹೋಲಿಸ್ಕೊಂಡಾಗ ನೀವು ತುಂಬಾ ಗೀವರ್ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನಿಮ್ಮ ಪಾರ್ಟ್ನರ್ ಸ್ವಲ್ಪ ರಿಸೀವರ್ ಕೊಡೋದ್ರಲ್ಲಿ ಅವ್ರ ಹಿಂದೆ ಅನ್ನುವಂತಹದ್ದು ಈ ಕಾರ್ಡ್ ಸ್ಪಷ್ಟವಾಗಿ ನಿಮ್ಮ ಬಗ್ಗೆ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಬಹುಶಃ ನಿಮ್ಮ ಪಾರ್ಟ್ನರ್ನ ಫ್ಯಾಮಿಲಿ ಇಶ್ಯೂ ನಿಮ್ಮನ್ನು ಕೆಲವೊಮ್ಮೆ ಗೊಂದಲಕ್ಕೂ ಕೂಡ ಈಡು ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಪ್ರೀತಿಯ ವಿಚಾರದಲ್ಲಿರ್ಬೋದು ಅಥವಾ ನಿಮ್ಮ ಮದುವೆ ಆಗಿದ್ದರೂ ಮದುವೆ ಆಗದಿದ್ದರೂ ಎರಡೂ ವಿಚಾರದಲ್ಲಿ ಕೂಡ ಕೆಲವೊಮ್ಮೆ ಈ ಪ್ರೀತಿಯ ವಿಚಾರದಲ್ಲಿ ಇದು ದೇವರಿಗೆ ಬಿಟ್ಟದ್ದು, ನಾನು ಎಷ್ಟು ಬೇಕಾದರೂ ಪ್ರೀತಿಯನ್ನು ಕೊಟ್ಟರೂ ನನಗೆ ಸರಿಯಾಗಿ ಇದಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಟ್ಯಾಗ್ಲೈನ್ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇದೆ ಅನ್ನುವಂತಹದ್ದು ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಇದು ನಿಮ್ಮ ಎನರ್ಜಿ. ಎಸ್, ಈಗ ಅವರ ಎನರ್ಜಿ ಹೇಗಿದೆ ಅಂತ ಚೆಕ್ ಮಾಡಿ ನೋಡೋಣ. Justice card, Hanged Man, Queen of Pentacles. ಎಸ್, ನೋಡಿ, ಎಲ್ಲ ಬಫರ್ ಕಾರ್ಡ್ಗಳೇ ಬರ್ತಾ ಇದೆ. ನೋಡೋಣ.
ಫಸ್ಟ್ ಒನ್ ಆಗಿ ಏನು ಅಂತ ಹೇಳಿದ್ರೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಅವ್ರು ಅಂದ್ಕೊಳ್ತಾರೆ ಎಸ್, ಈ ಪ್ರೀತಿಗೊಂದು ನ್ಯಾಯ ಬೇಕು, ಈ ಪ್ರೀತಿಯಲ್ಲಿ ಒಂದು ಸರಿಯಾದಂತಹ ನಿರ್ಧಾರಗಳನ್ನು ತಗೊಳ್ಬೇಕು. ಒಂದು ಪ್ಯಾಷನೆಟ್ ಆಗಿ ಕೂಡ ಅವರು ನೋಡ್ತಾರೆ, ನಿಮ್ಮ ಪ್ರೀತಿಯನ್ನು ತುಂಬಾ ಗೌರವದಿಂದ ನೋಡ್ತಾರೆ, ಪ್ಯಾಷನೆಟ್ ಆಗಿ ಕೂಡ ನೋಡ್ತಾರೆ. ನಿಮ್ಮ ಬಗ್ಗೆ ಅವರಿಗೂ ಕೂಡ ಕಂಪ್ಲೀಟ್ ಆದಂತಹ ಒಂದು ಒಳ್ಳೆ ರೀತಿಯ ಆಲೋಚನೆ ಕೂಡ ಇದೆ ಅಂತಲೂ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಇದೊಂದು ಹಿಡನ್ ಪ್ರೀತಿ, ಅವರ ಆ್ಯಕ್ಷನನ್ನು ಕಂಪ್ಲೀಟಾಗಿ ಅವರು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ತಯಾರಿಲ್ಲ ಅನ್ನುವಂತಹದ್ದನ್ನು ಅನ್ಮ್ಯಾರಿಡ್ ಪರ್ಸನ್ನಿಗೆ ಹೇಳ್ತಾ ಇದೆ. ಓಕೆನಾ, ಇಲ್ಲಿ ಒಂದೇ ಅವರ ಶೂ ಕಾಣಿಸೋದ್ರಿಂದ ಅವರು ಮಾಡುವಂತಹ ಈ ಪ್ರೀತಿಯ ವಿಚಾರದಲ್ಲಿ ಅವರು ತಗೊಳ್ಳುವಂತಹ ನಿರ್ಧಾರಗಳು ನಿಮಗೆ ಗೊತ್ತಾಗ್ತಾ ಇಲ್ಲ, ಅವರು ಹೇಳ್ತಾ ಇಲ್ಲ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ, ಇನ್ನು ಮ್ಯಾರಿಡ್ ಪರ್ಸನ್ ಆಗಿದ್ದರೆ ನೀವು ಯಾವುದೋ ವಿಚಾರಕ್ಕಾಗಿ ಅವ್ರ ಹತ್ರ ದುಡ್ಡಿನ ವಿಚಾರಕ್ಕೋ ಅಥವಾ ಯಾವುದೋ ಒಂದು ಮನೆಯ ವಿಚಾರಕ್ಕೋ ಸೈಟ್ನ ವಿಚಾರಕ್ಕೋ ಯಾವುದೋ ವಿಚಾರಕ್ಕೆ ಅವ್ರ ಹತ್ರ ಮಾತಾಡಿದಾಗ ಅವರು ಸಮಯದ ಮೇಲೆ ನಿರ್ಧಾರ ಮಾಡ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಅದರ ವಿಚಾರವಾಗಿ ಅವರಲ್ಲಿ ಒಂದು ಆ್ಯಕ್ಷನ್ ಇದೆ, ಬಟ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇದು ಹೇಳ್ತಾ ಇದೆ. ಇಲ್ಲಿ ನೋಡಿ, ಪರ್ಪಲ್ ಕರ್ಟನ್ ಇರೋದ್ರಿಂದ ಯಾವುದೋ ವಿಚಾರದ ಅವರು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಈ ಕಾರ್ಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ, ನೆಕ್ಸ್ಟ್ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಎಸ್, ಹ್ಯಾಂಗ್ ಮ್ಯಾನ್ ಏನನ್ನು ತೋರಿಸುತ್ತೆ ಅಂತ ಹೇಳಿದಾಗ ಎಸ್, ಈ ವ್ಯಕ್ತಿ ಸಂಪೂರ್ಣವಾಗಿ ಹಠವಾದಿ, ತಾನು ಹಿಡಿದ ಕೆಲಸ ಆಗಬೇಕು ಅನ್ನುವಂತಹ ಒಂದು ಶ್ಯೂರ್ನೆಸ್ ಇರುವಂತಹ ವ್ಯಕ್ತಿ, ಹಾಗೆ ಅದರ ಜೊತೆಗೆ ಸ್ವಲ್ಪ ಸೆಲ್ಫ್ ಡೌಟ್ ಇರುವಂತಹ ವ್ಯಕ್ತಿ. ಈ ವಿಚಾರದಲ್ಲಿ ನನಗಿನ್ನೂ ಸೆಲ್ಫ್ ಡೌಟ್ ಇದೆ ಅನ್ನುವಂತಹದನ್ನು ಈ ಪ್ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಅವರಿಗೆ ತುಂಬಾ ಅವರ ಜೀವನದಲ್ಲಿ ಆಬ್ಸ್ಟಿಕಲ್ಸ್, ಗೊಂದಲಗಳು ಇದೆ. ಫೈನಾನ್ಷಿಯಲಿ ನೋಡಿ, ಫೈನಾನ್ಷಿಯಲಿ ಅವರಿಗೆ ಹಿಟ್ಟಾಗಿರ್ಬೋದು, ಉದ್ಯೋಗದ ವಿಚಾರದಲ್ಲಿ ಕಿರಿಕಿರಿ ಇರ್ಬೋದು, ಅಥವಾ ಸಾಮಾಜಿಕವಾದಂತಹ ವಿಚಾರದಲ್ಲಿ ಕೂಡ ಅವರಿಗೆ ಕಿರಿಕಿರಿ ಇರಬಹುದು ಬಹುಶಃ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಅವರು ಯಾವುದೋ ವಿಚಾರದಲ್ಲಿ ತುಂಬಾ ಪ್ಯಾಷನೆಟನ್ನು ತೋರಿಸ್ತಾ ಇದ್ದಾರೆ. ಆ ವಿಚಾರವನ್ನು ಒಂದು ಅವರಿಗೇನು ಅಂತ ಹೇಳಿದ್ರೆ ಅದೊಂದು ಲಿಮಿಟ್ ಇದ್ದಾಗೆ ಅದನ್ನು ಕ್ರಾಸ್ ಮಾಡಿ ಅವರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ಪರ್ಪಲ್ ಒಂದು ಬ್ಯಾಕ್ಗ್ರೌಂಡಲ್ಲಿ ಬಂದಿರುವ ಕಾರಣ ಅವರು ಏನೋ ನಿಮ್ಮಿಂದ ಮುಚ್ಚಿಡ್ತಾ ಇರಬಹುದು ಅನ್ನುವಂತಹದ್ದು ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಅದರ ಜೊತೆಗೆ ಬಫರ್ ಕಾರ್ಡಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಸ್, ಖಂಡಿತವಾಗಿಯೂ ಅವರು ಏನೋ ಒಂದು ವಿಚಾರವನ್ನು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ, ಕಂಪ್ಲೀಟಾಗಿ ಓಪನ್ ಅಪ್ ಆಗಿಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಕೆಲವರಿಗೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದಾಗ ಫೈನಾನ್ಷಿಯಲಿ ನೀವು ಫೈನಾನ್ಷಿಯಲಿ ಫಿಟ್ಟಾಗಿದ್ದೀರಾ ಅನ್ನುವಂತಹ ಒಂದು ಡೌಟ್ ಕೂಡ, ಸೆಲ್ಫ್ ಡೌಟ್ ನಿಮ್ಮ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ ಮತ್ತೆ ಕೆಲವರಿಗೆ ಆಲ್ರೆಡಿ ಸ್ವಲ್ಪ ಸಾಲ ಇರಬಹುದು ಅನಿಸುತ್ತೆ, ಆ ವಿಚಾರವಾಗಿ ಕೂಡ ಅವರ ಮನಸ್ಸಿನಲ್ಲಿ ಥಿಂಕಿಂಗ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಅವ್ರು ಹೇಳುವಂತಹದ್ದೇನು ಅಂದರೆ ಜೀವನ ಅನ್ನುವಂತಹದ್ದು ಒಂದು ಏರಿಳಿತಗಳು ಇದ್ದಿದ್ದೇ, ಇದರಲ್ಲಿ ನಾವಿಬ್ಬರೂ ಕೂಡ ಮುಂದುವರಿಬೇಕು ಅನ್ನುವಂತಹ ಒಂದು ಥಾಟ್ಸ್ ಕೂಡ ಮತ್ತೆ ಕೆಲವರಲ್ಲಿ ಇದೆ. ಓಕೆನಾ, ಮತ್ತೆ ಕೆಲವರು ಏನು ಅಂತ ಹೇಳಿದರೆ ಬೇಗನೆ ಓಪನ್ ಅಪ್ ಆಗುವಂತಹ ಒಂದು ಮನಸ್ಥಿತಿ ಇರುವಂತಹ ವ್ಯಕ್ತಿ ಅಲ್ಲ ಇವರು ನಿಮ್ಮಿಂದ ಎಲ್ಲ ವಿಚಾರಗಳನ್ನು ಸ್ವಲ್ಪ ಗೌಪ್ಯವಾಗಿ ಇಡ್ತಾರೆ, ಮನಸ್ಸು ಬಂದಾಗ ಹೇಳುವಂತಹ ಒಂದು ವ್ಯಕ್ತಿತ್ವದವರು ಅಂತ ಹೇಳಿ ಈ ಕಾರ್ಡ್ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಇವರು ಒಬ್ಬ ಕ್ರಿಯೇಟಿವ್ನೆಸ್ ಇರುವಂತಹ ವ್ಯಕ್ತಿ, ಹಾಗೆ ಒಂದು ತಾಯಿ ಥರ ಪ್ರೀತಿಯನ್ನು ಕೊಡುವಂತಹ ವ್ಯಕ್ತಿ, ಇವರು ಕೇರ್ ಟೇಕರ್ ಕೂಡ ಹೌದು ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಕಾರ್ಡ್ ಬರುತ್ತಾ, 3 ಬಫರ್ ಕಾರ್ಡ್ಗಳಾಗಿರೋದ್ರಿಂದ ಅಗೇನ್ ಬಫರ್ ಕಾರ್ಡ್. ಓಕೆ, ಎಸ್, ದ ಸ್ಟಾರ್ ಕಾರ್ಡ್ ಬಂದಿದೆ. ಸ್ಟಾರ್ ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ ನೋಡಿ. ಫೈನಾನ್ಷಿಯಲಿ ತುಂಬಾ ಲಾಸ್, ಏರಿಳಿತಗಳನ್ನು ನೋಡ್ತಾ ಇದ್ದೀರಾ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಉದ್ಯೋಗದ ವಿಚಾರದಲ್ಲಿ ಕಿರಿಕಿರಿ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಸೋಷಿಯಲ್ ಲೈಫಿನ ಇಶ್ಯೂಸ್ ಸ್ವಲ್ಪ ಭಂಗ ಆಗ್ತಾ ಇದೆ. ಇದೆಲ್ಲ ಅವರ ಒಂದು ಇನ್ನರ್ ಫೀಲಿಂಗ್ ಆಗಿರುವಂತಹದ್ದು ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ. ಓಕೆನಾ, ಎಷ್ಟು ದುಡ್ಡು ಬರುತ್ತೋ ಅಷ್ಟೇ ಖರ್ಚು ಬರುತ್ತೆ ಅನ್ನುವಂತಹ ನೋವು ಕೂಡ ಕೆಲವರಲ್ಲಿ ಇದೆ. ಮತ್ತು ಕೆಲವರಲ್ಲಿ ಏನು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಎಲ್ಲವನ್ನು ಹೇಳ್ಕೊಳ್ಳುವಂತಹ ಸ್ವಭಾವ ಅಲ್ಲ ಅನ್ನುವಂತಹದ್ದನ್ನು ಕೂಡ ಇದು ತೋರಿಸ್ತಾ ಇದೆ. ಓಕೆನಾ, ಎಸ್, ಏಸ್ ಆಫ್ ಕಪ್ಸ್ ಏನು ಹೇಳುತ್ತೆ ನೋಡೋಣ. ಏಸ್ ಆಫ್ ಕಪ್ಸ್, ಎಸ್, ನಿಮ್ಮ ಪ್ರೀತಿಯವರಿಗೊಂದು ಆಫರ್, ಒಂದು ಗಿಫ್ಟ್, ಅದನ್ನು ಅವರು ಡಿವೈನ್ ಬ್ಲೆಸ್ ಅಂತ ಪರಿಗಣಿಸ್ತಾರೆ.
ಹಾಗೆ ಅದರ ಜೊತೆಗೆ ಅದನ್ನು ಪಡ್ಕೊಳ್ಳಿಕ್ಕೂ ಕೂಡ ತುಂಬ ಕಷ್ಟ ಇದೆ. ದೇವರ ಸಹಾಯ ಸಪೋರ್ಟ್ ಸಿಕ್ಕಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ಅವರಲ್ಲಿ ಇದೆ ಅನ್ನುವಂತಹದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಓಕೆನಾ? ಮತ್ತು ಜನ ಡೀಪಾಗಿ ನೋಡಿದಾಗ ಅವ್ರು ಹೇಳುವಂತಹದ್ದೇನು ಅಂತ ಹೇಳಿದ್ರೆ, ನಿನ್ನ ಮನಸ್ಸಿನ ಭಾವನೆ ಏನು, ನನಗದು ಅರ್ಥ ಆಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಕೆಲವರಿಗೆ ಸೂಚನೆಯನ್ನು ಇವರು ಕೊಡ್ತಾ ಇದ್ದಾರೆ. ಎಸ್, ಓಕೆ. ನೆಕ್ಸ್ಟ್, ನಿಮ್ಮಿಬ್ಬರ ಕನೆಕ್ಷನಲ್ಲಿ ಯಾವ ರೀತಿಯ ಸ್ಟ್ರೆಂತ್ ಇದೆ ಅಂತ ಕೇಳಿ ನೋಡೋಣ. ನೈನ್ ಆಫ್ ಪೆಂಟಿಕಲ್ಸ್, ಓಕೆ, ಫೈವ್ ಆಫ್ ಸೋರ್ಡ್ಸ್. ಓಕೆ, ಸ್ಟ್ರೆಂತ್ ಕಾರ್ಡ್ ನೋಡಿದಾಗ ಈ ಸ್ಟ್ರೆಂತಲ್ಲಿ ನಿಮ್ಮಿಬ್ಬರ ನಡುವಿನ ಪ್ರೀತಿಯ ನಿಜವಾದಂತಹ ಸ್ಟ್ರೆಂತ್ ಏನು ಅಂತ ಕೇಳಿದಾಗ ಎಸ್. ಫ್ಯಾಮಿಲಿಯ ವಿಚಾರದಲ್ಲಿ ಬಂದಾಗ ಎಸ್, ನಿಮ್ಮ ಫ್ಯಾಮಿಲಿ ಕುಟುಂಬದ ನಡುವೆ ಎಷ್ಟೇ ತೊಂದರೆ ತಾಪತ್ರಯಗಳಿರ್ಬೋದು ಅಥವಾ ಸಾಲಗಳಿರ್ಬೋದು ಅಥವಾ ಒಬ್ಬರ ಮಾತು ಒಬ್ಬರು ಕೇಳದಿರುವಂತಹ ಪರಿಸ್ಥಿತಿ ಇದ್ದರೂ ಒಳಗೆ ತುಂಬಾ ಪ್ರೀತಿ ಇದೆ, ಒಬ್ಬರನ್ನೊಬ್ಬರು ತುಂಬಾ ಗೌರವಿಸ್ತೀರಾ ಅನ್ನುವಂತಹದ್ದು ಕೂಡ ಇದರಲ್ಲಿ ಸಿಂಬಲೈಸ್ ಆಗ್ತಾ ಇದೆ. ಎಸ್, ಮತ್ತೆ ಕೆಲವರಿಗೆ ಏನು ಅಂತ ಹೇಳಿದರೆ, ಒಬ್ಬರು ಆಧ್ಯಾತ್ಮಿಕ ವ್ಯಕ್ತಿ ಜಾಸ್ತಿ ಆಗಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಪಾರ್ಟ್ನರು ಅಥವಾ ನೀವು ತುಂಬಾ ಸ್ಪಿರಿಚುವಲ್ಸ್ಗಳನ್ನು ಮಾಡುವಂತಹದ್ದು, ಸ್ಪಿರಿಚುವಲ್ಸ್ ಆ್ಯಕ್ಟಿವಿಟಿಗಳನ್ನು ಭಾಗವಹಿಸುವಂತಹ ಗುಣದವರಾಗಿರಬಹುದು. ಬಹುಶಃ ನಿಮ್ಮ ಪ್ರೀತಿಗೆ ಅದೇ ಸ್ಟ್ರೆಂತ್ ಅಂತ ಕೂಡ ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಇದು ನೈನ್ ಆಫ್ ಪೆಂಟಿಕಲ್ಸ್ ಆಗಿರೋದ್ರಿಂದ ತುಂಬಾ ದೀರ್ಘವಾಗಿ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳುವಂತಹದ್ದು, ಆ ಒಂದು ಗುಣ ನಿಮ್ಮಲ್ಲಿ ಅಥವಾ ಅವರಲ್ಲಿ ಇರುವಂಥದ್ರಿಂದ ಈ ಪ್ರೀತಿ ಇದೇ ರೀತಿ ಮುಂದುವರಿತಾ ಇದೆ ಅನ್ನುವಂತಹದ್ದನ್ನು ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಮತ್ತೆ ಕೆಲವರಿಗೆ ಏನು ಅಂತ ಹೇಳಿದರೆ, ಫೈನಾನ್ಷಿಯಲಿ ಫಿಟ್ ಆಗಿರಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರ, ಅದರ ಮೇಲೆ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಎನ್ನುವಂತಹ ಒಂದು ಮನಸ್ಥಿತಿ, ಇದು ಕೂಡ ನಿಮ್ಮ ಪ್ರೀತಿಯ ನಡುವಿನ ಸ್ಟ್ರೆಂತ್ ಕೂಡ ಆಗಿರಬಹುದು. ಓಕೆನಾ? ಮತ್ತು ಕೆಲವರಿಗೆ ಏನು ಅಂದರೆ ವೆರಿ ಪ್ಯಾಷನೆಟ್, ಇದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ನುವಂತಹ ಒಂದು ಮನಸ್ಥಿತಿ, ಅದು ಕೂಡ ಈ ಪ್ರೀತಿಯಲ್ಲಿರುವಂತಹ ಸ್ಟ್ರೆಂತ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಫೈವ್ ಆಫ್ ಸೋರ್ಡ್ಸ್ ಬಂದಿದೆ. ಫೈವ್ ಆಫ್ ಸೋರ್ಡ್ಸ್ ಅಂದರೆ ಒಬ್ಬರ ಇದು ಆ್ಯಕ್ಚುಲಿ ನೆಗೆಟಿವ್ ಕಾರ್ಡ್ ಆದರೂ ಇಲ್ಲಿ ಸ್ಟ್ರೆಂತಿಗೆ ಬಂದಾಗ ಏನು ತೋರಿಸುತ್ತೆ ಅಂತ ಹೇಳಿದಾಗ, ಒಬ್ಬರ ಮೇಲೆ ಒಬ್ಬರಿಗೆ ಅನುಮಾನ ಇದ್ದರೂ ಕೂಡ ಅಲ್ಲಿ ಒಬ್ಬರಿಂದ ಒಬ್ಬರು ಪ್ರೀತಿಸುವಂತಹ ಗುಣವೂ ಕೂಡ ಇದೆ. ಅದಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆದರೂ ಕೂಡ ಬಿಟ್ಕೊಡಲ್ಲ ಅನ್ನುವಂತಹ ಒಂದು ಮನಸ್ಥಿತಿ, ಅದು ಕೂಡ ನಿಮ್ಮ ಸ್ಟ್ರೆಂತಿಗೆ, ನಿಮ್ಮ ಪ್ರೀತಿಯ ಒಂದು ಉಳಿವಿಕೆಗೆ ಕಾರಣ ಅನ್ನುವಂತಹದ್ದು ಕೂಡ ಹೇಳ್ತಾ ಇದೆ. ಆಲ್ರೆಡಿ ಈ ವಿಚಾರದಲ್ಲಿ ಸಾಕಷ್ಟು ಜಗಳಗಳು ಕೂಡ ಬಂದಿರ್ಬೋದು, ಯಾವುದೋ ವ್ಯಕ್ತಿಯ ವಿಚಾರವಾಗಿ ಅಥವಾ ಯಾರೋ ನಿಮ್ಮಿಬ್ಬರ ನಡುವೆ ಆ ಒಂದು ನಿಮ್ಮ ಜೀವನಕ್ಕೆ ತೊಂದರೆ ಕೊಡುವಂತಹ ವ್ಯಕ್ತಿಗಳು ಬಂದಿರ್ಬೋದು. ಬಟ್ ನೀವಿಬ್ಬರೂ ಕೂಡ ಅದನ್ನು ಫೇಸ್ ಮಾಡಿ ಮುಂದೆ ಬಂದಿದ್ದೀರಾ ಅನ್ನುವಂತಹದ್ದು ಈ ಕಾರ್ಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಳಗಿನಿಂದ ನೀವು ಅಷ್ಟೇ ಆ ಪ್ರೀತಿಯಲ್ಲಿ ನೀವು ಅಥವಾ ಅವರು ಪ್ಯಾಷನೇಟ್ ಆಗಿದ್ದೀರಾ, ಅದೇ ನಿಮ್ಮ ಪ್ರೀತಿಯ ನಿಜವಾದಂತಹ ಸ್ಟ್ರೆಂತ್ ಅನ್ನುವಂತಹದ್ದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ನಿಮ್ಮಿಬ್ಬರ ಪ್ರೀತಿಯಲ್ಲಿ ನಿಜವಾಗಿ ಇರುವಂತಹ ಬ್ಲಾಕೇಜಸ್ ಏನು? ನೈನ್ ಆಫ್ ಕಪ್ಸ್, ಪೇಜ್ ಆಫ್ ವಾಂಡ್ಸ್, ಎಸ್, ನೈನ್ ಆಫ್ ಕಪ್ಸ್, ಅಡ್ಜಸ್ಟ್ಮೆಂಟ್. ಇಲ್ಲಿ ಬಂದಿದ್ದು ಅದುವೇ. ಏನು ಗೊತ್ತಾ, ಬದುಕಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಅಳತೆಗೆ ಮೀರಿ ಕಾಲು ಚಾಚಿದಾಗ ಹಾಸಿಗೆ ಖಂಡಿತ ಸಾಕಾಗಲ್ಲ ಅಲ್ವಾ? ಎಸ್, ಅಡ್ಜಸ್ಟ್ಮೆಂಟ್. ನಿಮ್ಮ ಬ್ಲಾಕೇಜಸ್ ಏನು ಅಂತ ಕೇಳಿದಾಗ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆಯ ಕೊರತೆ ಇದೆ. ಆ ಹೊಂದಾಣಿಕೆಯ ಕೊರತೆ ಅದು ಯಾವುದೇ ಇರಬಹುದು, ನಿಮ್ಮ ಜೀವನದ ಯಾವುದೇ ವಿಚಾರಗಳಿರ್ಬೋದು, ಸೋಷಿಯಲ್ ಇಶ್ಯೂ ಇರ್ಬೋದು, ಎಕನಾಮಿಕಲ್ ಇಶ್ಯೂ ಇರ್ಬೋದು, ಫೀಲಿಂಗ್ಸ್ ಇರಬಹುದು, ಯಾವುದು ಕೂಡ ಆಗಿರಬಹುದು. ನೀವು ಆ ಒಂದು ಬ್ಲಾಕೇಜನ್ನು ಮೀರಿದಾಗ ಮಾತ್ರ ಅದು ಸರಿ ಹೋಗಲಿಕ್ಕೆ ಸಾಧ್ಯ. ನೋಡಿ, ಈ ವ್ಯಕ್ತಿ ಇಷ್ಟು ಸಣ್ಣ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೆ ನಿಜವಾಗ್ಲೂ ಅವನಿಗೆ ಕಷ್ಟ, ಅವನಿರುವ ಫಿಸಿಕಲ್ ಫಿಟ್ಟಿಗೆ ಅದು ಕಷ್ಟ. ಬಟ್ ಅವನೇನಾಗ್ತಾ ಇದ್ದಾನೆ, ಅಡ್ಜಸ್ಟ್ಮೆಂಟ್ ಆಗ್ತಾ ಇದ್ದಾನೆ. ಬಹುಶಃ ನಿಮ್ಮ ಬ್ಲಾಕೇಜಸ್ನಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ. ಇನ್ನೊಂದು, ನಿಮ್ಮ ಹಿಂದೆ ಬೇರೆ ಯಾವುದಾದ್ರೂ ವ್ಯಕ್ತಿಯ ಕೈವಾಡ ಕೂಡ ಇರಬಹುದು. ಬಹುಶಃ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಬೇಗ ಆ ವ್ಯಕ್ತಿಯ ಕಡೆ ಗಮನ ಕೊಡುವಂಥದ್ದು,
ಅದು ಕೂಡ ಏನು ಅಂತ ಹೇಳಿದ್ರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಬ್ಲಾಕೇಜಸ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಇಲ್ಲಿ ಪರದೆ ಅಡ್ಡ ಇರೋದ್ರಿಂದ ಇದು ಏನನ್ನು ಹೇಳ್ತಾ ಇದೆ ಅಂದರೆ ಕೆಲವು ವಿಚಾರಗಳು ನೀವು ಅಥವಾ ನಿಮ್ಮವರು ಮುಚ್ಚಿಟ್ಟಿದ್ದೀರಾ ಅನ್ನುವಂಥದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ಮತ್ತು ಕೆಲವರೇನು ಅಂತ ಹೇಳಿದರೆ ಓಪನ್ ಮೈಂಡೆಡ್, ಎಲ್ಲವನ್ನ ಹೇಳ್ಕೊಳ್ಳುವಂತಹ ಸ್ವಭಾವದವರು. ಇದರಿಂದ ಏನಾಗ್ತಾ ಇದೆ ಅಂದರೆ ನಿಮ್ಮ ಕುಟುಂಬ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ತೊಂದರೆಗಳಿಗೆ ಕೂಡ ಇದು ಕಾರಣ ಆಗ್ತಾ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ. ಹಾಗೆ ಅದರ ಜೊತೆಗೆ ಕೆಲವು ವ್ಯಕ್ತಿಗಳು ಏನು ಅಂತ ಹೇಳಿದರೆ, ಯಾರು ರೀಡಿಂಗನ್ನು ನೋಡ್ತಾ ಇದ್ದೀರೋ ಅಥವಾ ನಿಮ್ಮ ಪಾರ್ಟ್ನರ್ ಮ್ಯಾರಿಡು ಆಗಿರ್ಬೋದು ಅನ್ಮ್ಯಾರಿಡು ಆಗಿರ್ಬೋದು, ಸ್ವಲ್ಪ ಸ್ಟಬ್ಬಾರ್ನ್ ವ್ಯಕ್ತಿತ್ವದವರು, ಹಠವಾದಿಗಳು, ನೀವು ಹೇಳಿದ್ದೇ ಆಗಬೇಕು, ನಾನು ಹೇಳಿದ್ದೇ ಸರಿ ಅನ್ನುವಂತಹ ಧೋರಣೆಗಳು ಕೂಡ ಸಂಬಂಧಗಳ ಕಿರಿಕಿರಿಗಳಿಗೆ ಕಾರಣ ಆಗ್ತಾ ಇದೆ, ಅವುಗಳ ನಡುವಿನ ಒಂದು ಜಗಳಕ್ಕೆ ಕೂಡ ಕಾರಣ ಅನ್ನುವಂತಹದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂದರೆ ಅರೆಬರೆ ನಿರ್ಧಾರಗಳು, ಕನ್ಫ್ಯೂಷನ್, ಒಂದು ಕೆಲಸವನ್ನು ಮಾಡಿ ಬಿಡುವಂತಹದ್ದು, ಈ ರೀತಿ ಮಾಡುವಂಥದ್ದು ಕೂಡ ಸಂಬಂಧಗಳ ಬ್ಲಾಕೇಜ್ಗಳಿಗೆ ಕಾರಣ ಅಂತ ಈ ಕಾರ್ಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪೇಜ್ ಆಫ್ ವಾಂಡ್ಸ್ ಬಂದಾಗ ಇದೇನು ತೋರಿಸುತ್ತೆ ಅಂತ ಹೇಳಿದರೆ, ಪೇಜ್ ಆಫ್ ವಾಂಡ್ಸ್ ಒಂದು ಇಮ್ಮೆಚ್ಯೂರಿಟಿಯ ನಿರ್ಧಾರವನ್ನು ತೋರಿಸುತ್ತೆ. ಓಕೆನಾ. ಆದಾಗ್ಯೂ ಇದೇನು ಹೇಳ್ತಾ ಇದೆ ಅಂತ ಹೇಳಿದರೆ, ಇವನ ಬಟ್ಟೆಯಲ್ಲಿಯೇ ಹಲ್ಲಿ ಇದೆ, ಅಂದರೆ ನಿಮ್ಮ ಒಳಗೆ ನೀವೇ ಶತ್ರು, ಸೆಲ್ಫ್ ಡೌಟ್. ಅದಕ್ಕೆ ಬಂದಿದ್ದು ಇಲ್ಲಿ ನೋಡಿ, ಸೆಲ್ಫ್ ಡೌಟ್, ಡಿಲೇ. ಜೀವನದಲ್ಲಿ ಯಾವಾಗ ಬ್ಲಾಕೇಜಸ್ ಆಗುತ್ತೆ ಅಂದರೆ ಸೆಲ್ಫ್ ಡೌಟ್ ಪಟ್ಟರೆ ಖಂಡಿತವಾಗಿಯೂ ಅದು ಬ್ಲಾಕೇಜಸ್, ದಾರಿ ಕಾಣಿಸಲ್ಲ ನಿಮಗೆ. ತುಂಬಾ ಅಥವಾ ನಿಮ್ಮ ಪಾರ್ಟ್ನರ್ಗೆ ತುಂಬಾ ಡೌಟ್ಸ್ಗಳು, ಇದು ಆಗುತ್ತಾ, ಇದು ಹೋಗುತ್ತಾ, ಇದು ನಡೆಯುತ್ತಾ, ಈ ರೀತಿಯಾದಂತಹ ಆಲೋಚನೆಗಳು ಜಾಸ್ತಿ. ಅದು ಫೈನಾನ್ಷಿಯಲ್ ಇರ್ಬೋದು, ಫೀಲಿಂಗ್ಸ್ ವಿಚಾರದಲ್ಲಿರ್ಬೋದು, ಯಾವುದೇ ಇಶ್ಯೂ ತಗೊಂಡ್ರೂ ಸ್ವಲ್ಪ ಡೌಟ್ಗಳು ಜಾಸ್ತಿ. ಅದರಿಂದಾಗಿ ಈ ಪ್ರೀತಿಯ ವಿಚಾರದಲ್ಲಿ, ಈ ಸಂಬಂಧಗಳ ವಿಚಾರದಲ್ಲಿ ಬ್ಲಾಕೇಜಸ್ಗಳು ಬರ್ತಾ ಇದೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಮತ್ತೆ ಏನು ಅಂತ ಹೇಳಿದ್ರೆ, ಸ್ವಾವಲಂಬಿಯಾದಂತಹ ಒಂದು ಚಿಂತನೆಗಳು ಕೂಡ ಕೆಲವರಲ್ಲಿ ಕಡಿಮೆ ಇದೆ. ಎಲ್ಲದಕ್ಕೂ ಅವಲಂಬಿಸುವಂತಹ ಗುಣ, ಫೈನಾನ್ಷಿಯಲಿ ಇದು ಕೂಡ ಬ್ಲಾಕೇಜಸ್ಸನ್ನು ಮಾಡ್ತಾ ಇದೆ. ಏನಾದರೂ ಈಗಾಗಲೇ ಆಲ್ರೆಡಿ ಫೈನಾನ್ಷಿಯಲಿ ಹಿಟ್ ಕೂಡ ಇರೋದರಿಂದ ಅವಲಂಬನೆಗಳು ಕೂಡ ಕೆಲವೊಮ್ಮೆ ಈ ರೀತಿಯ ಒಂದು ಸಿಚುವೇಶನ್ಗೆ ಕಾರಣ ಆಗುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಡೆಬ್ಟ್, ಸಾಲಗಳು, ಜೀವನದಲ್ಲಿ ತುಂಬಾ ಸಾಲಗಳಿರಬಹುದು, ಅದು ಕೂಡ ಈ ರೀತಿಯ ಒಂದು ಬ್ಲಾಕೇಜಸ್ಗೆ ಕಾರಣ ಆಗಿರಬಹುದು ಅಂತಲೂ ಕೂಡ ಇದು ಹೇಳ್ತಾ ಇದೆ. ಓಕೆನಾ. ಎಸ್. ನೆಕ್ಸ್ಟ್, ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಔಟ್ಕಮ್ ಬರುತ್ತಾ ಕೇಳಿ ನೋಡೋಣ. ಚ್ಯಾರಿಯೇಟ್ ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಡೆಫಿನೇಟ್ ಆಗಿ ನಿಮಗೆ ಒಂದು 7 ತಿಂಗಳು 7 ವಾರದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಬರುತ್ತೆ ನಿಮ್ಮ ಜೀವನದಲ್ಲಿ. ಅದು ಯಾವ ವಿಚಾರದಲ್ಲಿ ಅಂದರೆ, ನಿಮ್ಮ ದುಡ್ಡಿನ ವಿಚಾರ, ನಿಮ್ಮ ಉದ್ಯೋಗದ ವಿಚಾರ, ಈ ಫೀಲಿಂಗ್ಸಿಗೆ ಸಂಬಂಧಪಟ್ಟ ಹಾಗೆ ನೀವೇನು ಅಂದ್ಕೊಂಡಿದ್ದೀರೋ ಅದರಲ್ಲಿ ಬದಲಾವಣೆ ಇದೆ. ಚಾರಿಯೇಟ್ ಬಂದಿರೋದ್ರಿಂದ ಇದು ಮೂಮೆಂಟನ್ನು ತೋರಿಸ್ತಾ ಇದೆ. ನಿಮ್ಮ ಜೀವನದ ಬದಲಾವಣೆ ಖಂಡಿತವಾಗಿಯೂ ಇದೆ ಅನ್ನುವಂತಹದನ್ನು ಕೂಡ ಇದು ಸೂಚಿಸ್ತಾ ಇದೆ. ಎಸ್. ಅದರ ಜೊತೆಗೆ ಇದು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಹಠದ ಸ್ವಭಾವವನ್ನು ಬಿಟ್ಟು ಜೀವನದಲ್ಲಿ ಅಡ್ಜಸ್ಟ್ ಆಗುವಂತಹದ್ದು. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನಿಮ್ಮ ಒಳಗೆ ಫೀಲಿಂಗನ್ನು ಇಟ್ಕೊಳ್ಳುವ ಬದಲು ನಿಮ್ಮ ಪಾರ್ಟ್ನರ್ನ ಜೊತೆಗೆ ಅದನ್ನು ಕಂಪ್ಲೀಟಾಗಿ ಹಂಚ್ಕೊಳ್ಳಿ ಅನ್ನುವಂತಹದನ್ನು ಕೂಡ ಇದು ಹೇಳ್ತಾ ಇದೆ. ಮತ್ತು ಕೆಲವರು ಏನು ಗೊತ್ತಾ, ತುಂಬಾ ಸೀಕ್ರೆಟಿವ್ ಮೋಡ್ ಆಗಿರುವಂತಹ ವ್ಯಕ್ತಿತ್ವದವರು, ಕೆಲವು ನಿರ್ಧಾರಗಳನ್ನು ನೀವಾಗಿಯೇ ತಗೊಳ್ಬೇಡಿ, ಅದನ್ನು ಸ್ವಲ್ಪ ನಿಮ್ಮ ಪಾರ್ಟ್ನರ್ನ ಜೊತೆನೂ ಮಾತಾಡಿ ನಿರ್ಧಾರಗಳನ್ನು ಒಟ್ಟಿಗೆ ತಗೊಳ್ಳಿ, ಆಗ ಇಂತಹ ಸಮಸ್ಯೆಗಳಿಂದ ನಿಮಗೆ ಹೊರಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನೀವಿಬ್ಬರೂ ಕೂಡ ಬಹುಶಃ ಎಜುಕೇಷನ್ ಇರುವಂತಹವರು, ಅಂಥ ಒಂದು ಎಜುಕೇಷನಲ್ಲಿ ಬೇಸಿಕ್ ಆಗಿರುವಂಥವ್ರಲ್ಲ, ಸ್ವಲ್ಪ ಕಲ್ತಿರುವವರು ಅಂತ ಅನಿಸುತ್ತೆ. ಆದ್ದರಿಂದಾಗಿ ಈ ರೀಡಿಂಗ್ ಪ್ರಕಾರ ಏನು ಅಂತ ಹೇಳಿದರೆ, ಕೂತು ನಿರ್ಧಾರಗಳನ್ನು ತಗೊಂಡಾಗ ನಿಮ್ಮ ಫೀಲಿಂಗ್ಸ್ ಆಗಿರ್ಬೋದು, ನಿಮ್ಮ ಜೀವನದ ಬ್ಲಾಕೇಜಸ್ ಖಂಡಿತವಾಗಿಯೂ ಹೊರಗಡೆ ಬರುತ್ತೆ. ಎರಡೂ ಫ್ಯಾಮಿಲಿಯ ನಡುವಿನ ಇಶ್ಯೂ ಕ್ಲಿಯರ್ ಆಗುತ್ತೆ ಅನ್ನುವಂತಹದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ಎಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಥವಾ ನಿಮ್ಮವರ ಫೀಲಿಂಗ್ಸ್ ಏನಿದೆ ಅಂತ ನೋಡುವ, ಮೆಂಟಲ್ ಫೀಲಿಂಗ್ಸ್ ಹೇಗಿದೆ ಅಂತ ನೋಡುವ.
ಎಸ್, ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ನಿನ್ನ ಬಗ್ಗೆ ಆಲೋಚನೆ ಮಾಡೋದನ್ನು ನಾನು ಇನ್ನೂ ಕೂಡ ನಿಲ್ಲಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಸಮ್ಟೈಮ್ಸ್ ಐ ಸ್ಟೇ ಅವೇಕ್ ಥಿಂಕಿಂಗ್ ಅಬೌಟ್ ಯು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಎಚ್ಚೆತ್ಕೊಂಡು ನಿನ್ನ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿದೌಟ್ ಮೀ. ಕೇಳ್ತಾ ಇದ್ದಾರೆ, ನನ್ನನ್ನು ಬಿಟ್ಟು ನೀನು ಇರಲಿಕ್ಕೆ ಸಾಧ್ಯನಾ ಅನ್ನುವಂತಹ ಫೀಲಿಂಗ್ಸನ್ನು ಕೂಡ ಕೇಳ್ತಾ ಇದ್ದಾರೆ. ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್. ಎಸ್, ಖಂಡಿತವಾಗಿಯೂ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿನ್ನ ಹಾಡುಗಳ ಮೂಲಕ ನನಗೆ ಮತ್ತೆ ಮತ್ತೆ ನೆನಪಾಗ್ತೀಯ. ಇಷ್ಟಪಡುವಂತಹ ಹಾಡುಗಳಲ್ಲಿ ಆ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಮತ್ತು ಒಂದು ನೋಡೋಣ, ಐ ರಿಮೆಂಬರ್ ಎವ್ರಿ ಡೀಟೇಲ್ ಆಫ್ ದ್ಯಾಟ್ ಡೇ. ಎಸ್, ಯಾವುದೋ ನಿಮ್ಮ ನಡುವೆ ಆಗಿರುವಂತಹ ಗೊಂದಲಗಳ ಪರಿಸ್ಥಿತಿಯ ಸಂದರ್ಭ ಅವ್ರಿಗೆ ಇನ್ನೂ ನೆನಪಿದೆ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಎಸ್, ಇದಾಗಿತ್ತು ಮೊದಲನೇ ಫೈಲ್ ಅವರ ರೀಡಿಂಗ್. ನಿಮಗೆ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದ್ದನ್ನು ಹಾಗೆ ಬಿಟ್ಬಿಡಿ. ಓಕೆನಾ? ಎಸ್, ಎನಿವೇ ಇದೊಂದು ಜನರಲ್ ರೀಡಿಂಗ್ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಸ್, ನೆಕ್ಸ್ಟ್ ಫೈಲ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಯಾವ ರೀತಿ ರೀಡಿಂಗ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, ನಿಮ್ಮ ಬಗ್ಗೆ ಕೇಳಿದಾಗ ಇಲ್ಲಿ ಬಂದಿರುವಂಥದ್ದು ಏನು ಅಂದರೆ ಹೈ ಪ್ರಿಸ್ಟೆಸ್ ಕಾರ್ಡ್. ಎಸ್, ಕರೆಂಟ್ ಎನರ್ಜಿ ನಿಮ್ಮದು ಹೇಗಿದೆ ಅಂತ ಹೇಳಿದಾಗ ನೀವು ತುಂಬಾ ಕೇರ್ ಮಾಡುವಂತಹ ವ್ಯಕ್ತಿ, ಆ ವ್ಯಕ್ತಿನ ತುಂಬಾ ಪ್ರೀತಿಸ್ತೀರ. ಅಷ್ಟೇ ಫೀಲಿಂಗ್ಸನ್ನು ಇಟ್ಕೊಂಡಿರುವಂಥವರು, ಎಮೋಷನಲಿ ಒಂದು ಸೆನ್ಸಿಟಿವ್ ಆಗಿರುವಂತಹ ವ್ಯಕ್ತಿತ್ವದವರು. ಹಾಗೆ ಅದರ ಜೊತೆಗೆ ನಿಮ್ಮ ನಿರ್ಧಾರಗಳನ್ನು ನೀವು ಬಹು ಬೇಗನೆ ಹೇಳುವವರಲ್ಲ. ನೀವೇನು ಮಾಡ್ತೀರಾ ಅಂತ ಹೇಳಿದರೆ ಅದು ಇನ್ನೊಬ್ಬರಿಗೆ ನೋವಾಗುತ್ತೆ ಅಂತ ಹೇಳಿದ್ರೆ ಮುಚ್ಚಿಡುವಂತಹ ಒಂದು ವ್ಯಕ್ತಿತ್ವದವರು. ನೀವು ಕಂಪ್ಲೀಟಾಗಿ ಎಲ್ಲವನ್ನು ಹೇಳ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ನಿಮ್ಮ ನಿರ್ಧಾರಗಳನ್ನು ತುಂಬಾ ಆಲೋಚನೆ ಮಾಡಿ ಈ ಪ್ರೀತಿಯಲ್ಲಿ ನೀವು ಹೇಳುವಂತಹದ್ದು ನಿಮ್ಮ ಪಾರ್ಟ್ನರ್ಗೆ. ಅಂತಹ ಒಂದು ವ್ಯಕ್ತಿತ್ವದವರು. ನೀವು ಆಲ್ರೆಡಿ ಯಾವುದೋ ವಿಚಾರದಲ್ಲಿ ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದನ್ನು ಕೂಡ ಇದು ಸೂಚನೆ ಕೊಡ್ತಾ ಇದೆ. ಓಕೆನಾ? ಎಟ್ ಪ್ರೆಸೆಂಟಲ್ಲಿ ನಿಮ್ಮ ಎನರ್ಜಿ ಈ ರೀತಿ ಇದೆ. ನೆಕ್ಸ್ಟ್, ನಿಮ್ಮ ಪಾರ್ಟ್ನರ್ನ ಎನರ್ಜಿ ಹೇಗಿದೆ ಅಂತ ನೋಡೋಣ. ಎಸ್, 10 ಆಫ್ ವಾಂಡ್ಸ್ ಬಂದಿದೆ. ಎಸ್, ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನು ತೆಗೆದು ನೋಡಿದಾಗ ಅವರಿಗೆ ತುಂಬಾ ಸ್ಟ್ರೆಸ್ ಇದೆ, ಅವರ ಮೇಲೆ ಒತ್ತಡ ಇದೆ, ಫ್ಯಾಮಿಲಿಯ ಪ್ರೆಷರ್ ಇದೆ, ಸೋಷಿಯಲ್ ಇಶ್ಯೂಸ್ನ ಪ್ರೆಷರ್ ಇದೆ, ಉದ್ಯೋಗದ ಬಗ್ಗೆ ಪ್ರೆಷರ್ ಇದೆ, ಓವರ್ಲೋಡ್ ಆಗಿರುವಂತಹ ಒಂದು ವ್ಯಕ್ತಿ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಕೆಲವರು ಏನು ಗೊತ್ತಾ, ಯಾವುದೋ ಒಂದು ಜೀವನದ ಒಂದು ಪಾಸ್ಟ್ ಇಶ್ಯೂಸ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಅವರು ಬಿಡ್ತಾ ಇಲ್ಲ. ಓವರ್ ಥಿಂಕ್ ಮಾಡುವಂತಹ ಸ್ವಭಾವದವರು. ಅದು ಅವರ ಒಂದು ಜೀವನದ ಮೇಲೆ, ಅವರ ಈ ಒಂದು ಪ್ರೀತಿ ಜೀವನದ ಮೇಲೆ ಹಿಟ್ ಕೊಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮ್ಯಾರಿಡ್ ಆಗಿರಲಿ ಅನ್ಮ್ಯಾರಿಡ್ ಆಗಲಿ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಅವರು ಅಂದ್ಕೊಳ್ತಾರೆ ಮೋರ್ ಎಫರ್ಟ್ ಹಾಕಿದ್ರೆ ಮಾತ್ರ ಇದರಲ್ಲಿ ಏನಾದರೂ ಬದಲಾವಣೆ ಬರುತ್ತೆ ಅಂತ ಹೇಳಿ ಮತ್ತು ಕೆಲವರು ಹೇಳ್ತಾ ಇದ್ದಾರೆ. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿಯ ಸೈಡಿಂದ ತೊಂದರೆ ಆಗಬಾರ್ದು ಈ ಪ್ರೀತಿಗೆ ಅನ್ನುವಂತಹದ್ದು ಕೂಡ ಅನ್ಮ್ಯಾರಿಡ್ ಪರ್ಸನ್ನ ಒಂದು ಚಿಂತನೆ ಕೂಡ ಆಗಿದೆ. ಮ್ಯಾರಿಡ್ ಪರ್ಸನ್ ಆಗಿದ್ದರೆ ಅವರಿಗೆ ಸಂಸಾರದ ಹೊರೆ ಇದೆ. ಅವರ ಜೀವನದಲ್ಲಿ ಪಾಸ್ಟ್ ಇಶ್ಯೂಸ್ ಅಂದರೆ ಯಾವುದೋ ಒಂದು ಪಾಸ್ಟ್ ಇಶ್ಯೂಸ್ ಅವರನ್ನು ಈಗಲೂ ಕೂಡ ಬಿಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಫೈನಾನ್ಷಿಯಲಿ ಹಿಟ್ ಕೂಡ ಇರ್ಬೋದು ಸಂಸಾರದಲ್ಲಿ ಅನ್ನುವಂಥದ್ದನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ಕೆಲವರಲ್ಲಿ ತುಂಬಾ ಪ್ಯಾಷನೇಟ್ ಆಗಿದ್ರೂ ಕೂಡ ಜವಾಬ್ದಾರಿಗಳು ಅವರನ್ನು ಆ ಕಡೆಗೆ ಬಾರದ ಹಾಗೆ ಹೋಲ್ಡ್ ಮಾಡ್ತಾ ಇದೆ ನನ್ನನ್ನು ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಓಕೆನಾ? ಎಸ್, ಇನ್ನು ಬೇರೆ ಏನಾದರೂ ಕಾರ್ಡ್ ಬರುತ್ತಾ ಕೇಳೋಣ. ದ ಲವರ್ಸ್ ಕಾರ್ಡ್. ಎಸ್, ಅವರ ಫೀಲಿಂಗ್ಸನ್ನು ತೆಗೆದು ನೋಡಿದಾಗ ಎಸ್, ಎಷ್ಟೇ ಜವಾಬ್ದಾರಿಗಳಿರಲಿ, ಎಷ್ಟೇ ಇದಿರಲಿ, ಪ್ರೀತಿ ಇದೆಯಾ ಅನ್ನೋಕ್ಕೆ ಎಸ್ ಪ್ರೀತಿ ಇದೆ. ಇದೊಂದು ಡಿವೈನ್ ಟೈಮ್ ಅಂತ ಅಂದ್ಕೊಳ್ತಾರೆ. ನಿಮ್ಮನ್ನು ಮೀಟ್ ಮಾಡಿದ್ದು ಜೀವನದಲ್ಲಿ ಪರಮಾತ್ಮನ ಒಂದು ಅನುಗ್ರಹ ಇದ್ದರೆ ಮಾತ್ರ ಇಂತಹ ಒಂದು ರಿಲೇಷನ್ಶಿಪ್ ಸಿಕ್ಕಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕಲ್ಪನೆ ಅವರಲ್ಲಿಯೂ ಕೂಡ ಇದೆ, ಅವರ ಹೃದಯದಲ್ಲಿಯೂ ಕೂಡ ಇದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ಈ ವ್ಯಕ್ತಿಗೆ ಬೇರೆ ವ್ಯಕ್ತಿಯ ಒಂದು ಸಂಪರ್ಕ ಇರಬಹುದು. ದಟ್ ಮೀನ್ಸ್ ಅದಕ್ಕೆ ಇನ್ನೇನೋ ಬ್ಯಾಡ್ ಅರ್ಥ ಅಲ್ಲ. ಅಂದರೆ ಅವರು ಏನು ಅಂತ ಹೇಳಿದ್ರೆ ಅಡ್ವೈಸನ್ನು ತಗೊಳ್ಳುವಂತಹದ್ದು. ಆ ವ್ಯಕ್ತಿಯ ಒಂದು ಮಾತುಕತೆಯಿಂದ ಅದು ನಿಮ್ಮ ನಡುವೆ ಆ ಮಾತಿಗೆ ಬರಬಹುದು. ಅದು ನಿಮ್ಮಿಬ್ಬರ ನಡುವೆ ಏನು ಅಂತ ಹೇಳಿದ್ರೆ ಒಂದು ಮೋಡ ಕವಿದ ವಾತಾವರಣ.
ದಟ್ ಮೀನ್ಸ್ ಅರ್ಥ ಆಯ್ತಾ? ಕ್ಲ್ಯಾಶಸ್ಗೆ ಕಾರಣ ಆಗುತ್ತೆ, ಅಥವಾ ಯಾವುದೋ ಒಂದು ಈಗೋ ಕ್ಲ್ಯಾಶಸ್ ಇರ್ಬೋದು, ಅಥವಾ ವಿಚಾರಗಳ ವಿನಿಮಯದಲ್ಲಿ ಆಗುವಂತಹ ಜಗಳಗಳಿಗೆ ಕೂಡ ಇದು ಕಾರಣ ಆಗ್ತಾ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ಮತ್ತು ಕೆಲವ್ರಿಗೆ ಏನು ಅಂತ ಹೇಳಿದ್ರೆ ಫೈನಾನ್ಸ್ ಪ್ರಾಬ್ಲಮ್ ಪುನಃ ಅದೇ ಕಾಣಿಸ್ತಾ ಇದೆ, ಅಲ್ಲೂ ಕಾಣಿಸಿತು. ಲೋನ್, ಇವೆಲ್ಲ ಕೂಡ ದಂಪತಿಗಳ ನಡುವಿನ ಒಂದು ಕಿರಿಕಿರಿಗೆ ಕಾರಣ ಅನ್ನುವಂತಹದ್ದನ್ನು ಅವರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಒಂದೇ ಕಾರ್ಡಲ್ಲಿ ನನಗೆ ಕಾಣಿಸ್ತಾ ಇದೆ. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸ್ಟ್ರೆಂತ್ ಇದೆಯಾ ನೋಡೋಣ. ಯಾವ ವಿಚಾರದಲ್ಲಿ ಸ್ಟ್ರೆಂತ್ ಇದೆ? ಹೇಗಿದ್ದೀರಾ ನೀವು ಸ್ಟ್ರೆಂತ್ ವಿಚಾರದಲ್ಲಿ ಇಬ್ಬರು? ನೀವು ನಿಮ್ಮ ಪಾರ್ಟ್ನರ್ ಸ್ಟ್ರೆಂತ್ ವಿಚಾರದಲ್ಲಿ 5 ಆಫ್ ವಾಂಡ್ಸ್. ಓಕೆ, ಓಕೆ. ಸ್ಟ್ರೆಂತ್ಗೆ ಬಂದಾಗ ಇದು 5 ಆಫ್ ವಾಂಡ್ಸ್ ಮತ್ತು 4 ಆಫ್ ಸೋರ್ಡ್ಸ್ ಬಂದಿದೆ. ಓಕೆ, ಸ್ಟ್ರೆಂತ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ನೀವಿಬ್ಬರು ಕೂಡ ಇದು ಒಂದು ಪಾಸಿಟಿವ್ ವೇಯಲ್ಲಿ ನೋಡಿದಾಗ ನೀವಿಬ್ಬರು ಏನು ಅಂತ ಹೇಳಿದ್ರೆ ಒಂದು ಕೂತು ಮಾತಾಡುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದೀರಾ. ಇಬ್ಬರು ಕೂಡ ದೃಢವಾದಂತಹ ನಿರ್ಧಾರಕ್ಕೆ ಇಬ್ಬರ ಒಂದು ಆಲೋಚನೆಗಳು ಬಹಳ ಮುಖ್ಯ ಅನ್ನುವಂತಹ ಕಲ್ಪನೆ ನಿಮ್ಮಲ್ಲಿಯೂ ಇದೆ, ಅವರಲ್ಲಿಯೂ ಕೂಡ ಇದೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಮತ್ತೆ ಕೆಲವರಿಗೆ ಇದು ಏನು ಹೇಳುತ್ತೆ ಅಂತ ಹೇಳಿದರೆ, ನಿಮ್ಮ ಪಾರ್ಟ್ನರ್ ಅಥವಾ ನೀವು ಇಬ್ಬರೂ ಕೂಡ ಸುಮ್ಮನೆ ಅನಗತ್ಯವಾಗಿ ಜಗಳ ಮಾಡದೇ ಇರುವಂತಹದ್ದು ಅಥವಾ ವಾಗ್ವಾದಕ್ಕೆ ಇಳಿಯದೇ ಇದ್ದರೆ ಈ ರಿಲೇಷನ್ಶಿಪ್ ಖಂಡಿತವಾಗಿ ಉಳಿಯುತ್ತೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಥರ್ಡ್ ಪರ್ಸನ್ ಎಂಟ್ರಿ ನೇರವಾಗಿ ಕಾಣದಿದ್ದರೂ ಕೂಡ ಯಾವುದೋ ಒಂದು ಇಶ್ಯೂಸ್, ಯಾವುದೋ ಒಂದು ಬ್ಲಾಕೇಜ್ ಏನಾಗ್ತಾ ಇದೆ ಅಂದರೆ ನಿಮ್ಮಿಬ್ಬರ ನಡುವಿನ ಒಂದು ಜಗಳಕ್ಕೋ ಕಿರಿಕಿರಿಗೋ ಅಥವಾ ಫೀಲಿಂಗ್ಸ್ನ ವಿಚಾರದಲ್ಲಿ ಆಗುವಂತಹ ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನುವಂತಹದ್ದನ್ನು ಈ ಕಾರ್ಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ದರಿಂದಾಗಿ ಇಬ್ಬರ ನಡುವಿನ ಬಾಂಡೇಜ್ಗೆ ಸಂಬಂಧಪಟ್ಟ ಹಾಗೆ ಅನಗತ್ಯ ಜಗಳಗಳು, ಸಣ್ಣ ಸಣ್ಣ ಅಸಮಾಧಾನಗಳನ್ನು ಬಿಟ್ಟರೆ ಮಾತ್ರ ಒಂದು ಉತ್ತಮವಾದ ರಿಲೇಷನ್ಶಿಪ್ಪನ್ನು ಈ ಸಂಬಂಧದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅದು ಮ್ಯಾರಿಡ್ ಆಗಿರಲಿ ಅನ್ಮ್ಯಾರಿಡ್ ಆಗಲಿ, ಮೂರನೇ ವ್ಯಕ್ತಿಯ ಅಥವಾ ಮೂರನೇ ಒಂದು ಸಂದರ್ಭ ಅಥವಾ ಯಾವುದೋ ಒಂದು ಇಶ್ಯೂ, ಪಾಸ್ಟ್ ಇಶ್ಯೂಸ್ ನಿಮ್ಮಿಬ್ಬರ ನಡುವೆ ಗಲಾಟೆಗಳನ್ನು ತರ್ತಾ ಇದೆ ಅನ್ನುವಂಥದ್ದನ್ನು ಅದು ಹೇಳ್ತಾ ಇದೆ. ಆದ್ದರಿಂದಾಗಿ ಸ್ಟ್ರೆಂತ್ಗೆ ಬಂದಾಗ ನೀವಿಬ್ಬರೂ ದೃಢವಾದಂತಹ ನಿರ್ಧಾರ, ಕೂತು ಮಾತಾಡುವಂತಹದ್ದು, ಅದರ ಬಗ್ಗೆ ಅನಗತ್ಯವಾದಂಥ ಈಗೋ ಕ್ಲ್ಯಾಶಸ್ನ ಮಾಡ್ಕೊಳ್ಳೋದೇ ಇರುವಂತಹದ್ದು, ಆ ಸ್ಟ್ರೆಂತ್ ಆಗಿದ್ದರೆ ಮಾತ್ರ ಈ ರಿಲೇಷನ್ಶಿಪ್ ಮುಂದೆ ಹೋಗುತ್ತೆ ಅನ್ನುವಂಥದ್ದನ್ನು ಇದು ಸೂಚಿಸುತ್ತೆ. ಓಕೆನಾ? ನೆಕ್ಸ್ಟ್ 4 ಆಫ್ ಸೋರ್ಡ್ಸ್ ಬಂದಿದೆ. 4 ಆಫ್ ಸೋರ್ಡ್ಸ್ ಕೆಲವರಿಗೆ ಸಮಾಜದ ಭಯ ಇದೆ, ಮತ್ತು ಕೆಲವರಿಗೆ ಬೇರೆ ವ್ಯಕ್ತಿಗಳು ಯಾವ ರೀತಿ ಏನು ಅಂದ್ಕೊಳ್ತಾರೆ ಅನ್ನುವಂತಹ ಒಂದು ಭಯ ಇದೆ ಫೀಲಿಂಗ್ಸಿಗೆ ಸಂಬಂಧಪಟ್ಟ ಹಾಗೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ತೆಗೆದುಕೊಂಡಂತಹ ನಿರ್ಧಾರಗಳು, ವಿಚಾರಗಳು ಮುಂದೆ ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಅನ್ನುವಂತಹ ಭಯ ಕೂಡ ಇದೆ. ಮತ್ತು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕಂಪ್ಲೀಟಾಗಿ ಸರೆಂಡರ್ ಆಗಿದ್ದಾರೆ. ಟೈಮ್, ಡಿವೈನ್, ನೀವೇನು ಅಂದ್ಕೊಳ್ತೀರೋ ಹಾಗೆ, ಕಾಲಕ್ಕೋ ದೇವರಿಗೋ ಕಂಪ್ಲೀಟಾಗಿ ಸರೆಂಡರ್ ಆಗಿದ್ದಾರೆ. ಈ ವಿಚಾರದಲ್ಲಿ ನಾನಿಲ್ಲ, ಇದು ದೇವರಿಗೆ ಬಿಟ್ಟದ್ದು ಅನ್ನುವಂತಹ ಒಂದು ಕಲ್ಪನೆಗೆ ಅವರು ಬಂದುಬಿಟ್ಟಿದ್ದಾರೆ. ಈ ಒಂದು ವಿಚಾರ ಬಹುಶಃ ಇದು ನಿಮಗೆ ಅದು ಸ್ಟ್ರೆಂತ್ ಆಗಿಯೇ ಪರಿಣಮಿಸುತ್ತೆ ಅಂತ ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದರೆ, ನೀವು ದೇವರನ್ನು ಪ್ರಾರ್ಥನೆ ಮಾಡುವಂತಹದ್ದು ನಿಮ್ಮ ಫ್ಯಾಮಿಲಿಯ ಯಾವುದೇ ವಿಷಯ ಆಗಿರಬಹುದು. ಇಲ್ಲೂ ಕೂಡ ಫೈನಾನ್ಷಿಯಲ್, ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಾಣಿಸ್ತಾ ಇದೆ. ಬಟ್ ಯಾವುದೇ ವಿಚಾರ ಇರಲಿ, ನೀವು ದೇವರಿಗೆ ಶರಣಾಗುವಂಥದ್ದು, ಪೀಸ್ಫುಲ್ಲಾಗಿ ಹ್ಯಾಂಡಲ್ ಮಾಡುವಂಥದ್ರಿಂದ ಮುಂದೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕಾಮಾಗಿ ಆ ಸಿಚುವೇಶನ್ ಮುಂದುವರಿಯುತ್ತೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ನಿಮ್ಮಿಬ್ಬರ ನಡುವಿನ ಬ್ಲಾಕೇಜಸ್ ಏನು, ಯಾವ ವಿಚಾರದಲ್ಲಿ ಬ್ಲಾಕೇಜಸ್ ಏನಿದೆ? 2 ಕಾರ್ಡ್ ಬಿದ್ದಿದೆ. ಕಿಂಗ್ ಆಫ್ ಕಪ್ಸ್, 6 ಆಫ್ ಸೋರ್ಡ್ಸ್. ಎಸ್, ನೋಡಿ, ಯಾವುದೋ ಒಬ್ಬ ಸ್ಟ್ರಾಂಗ್ ಆದಂತಹ ವ್ಯಕ್ತಿ ನಿಮ್ಮ ನಡುವಲ್ಲಿ ಇರಬಹುದು. ಬಹುಶಃ ಅದು ಮೇಲ್ ಪರ್ಸನ್, ಇಲ್ಲಿ ಮೇಲಿಂದ ಕಂಡರೂ ಫೀಮೇಲ್ ಪರ್ಸನ್ನ ಆಡಳಿತ ಕೂಡ ಇದೆ. ಬ್ಲೂಯಿಶ್ ಆಗಿರೋದ್ರಿಂದ ಫೀಮೇಲ್ನ ಒಂದು ಆಡಳಿತ ಕೂಡ ಕಾಣಿಸ್ತಾ ಇದೆ. ಓಕೆನಾ? ಅದರ ಒಂದು ತೊಂದರೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ ನನಗೆ.
ಇನ್ನೊಂದೇನು ಅಂದರೆ ಒಬ್ಬರು ಹೇಳ್ಕೊಳ್ತಾರೆ ಮತ್ತೊಬ್ಬರು ಹೇಳ್ಕೊಳ್ಳಲ್ಲ. ಅನ್ಮ್ಯಾರಿಡ್ ಆಗಿದ್ದರೆ, ಮ್ಯಾರಿಡ್ ಕೂಡ ಆಗಿದ್ದರೆ ಹೌದು, ಫೀಲಿಂಗ್ಸನ್ನು ಹೇಳ್ಕೊಳ್ತಾರೆ. ಯಾವುದೋ ಒಂದು ಜೀವನಕ್ಕೆ ಸಂಬಂಧಪಟ್ಟ ಸಿಚುವೇಶನ್, ಸಮಸ್ಯೆಗಳು, ಎಸ್ಪೆಷಲಿ ಫೈನಾನ್ಸು ಅಥವಾ ಯಾವುದೋ ಒಂದು ಜೀವನದ ನಿರ್ಧಾರಕ್ಕೆ ಸಂಬಂಧಪಟ್ಟಾಗೆ ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಈ ಆನ್ ಆ್ಯಂಡ್ ಆಫ್ ಆಗುವಂತಹ ಒಂದು ರೀತಿ ನೀತಿಯಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ರಿಲೇಷನ್ಶಿಪ್ಪಲ್ಲಿ ಜಗಳ, ಕಿರಿಕಿರಿ, ಮಾನಸಿಕ ನೆಮ್ಮದಿ ಇಲ್ಲದಿರುವಂತಹದ್ದು, ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ ಅಂತ ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಇದೊಂದು ಪಾರ್ಷಿಯಲಿ ಪ್ರೀತಿಯನ್ನು ತೋರಿಸ್ತಾ ಇದೆ, ಕಂಪ್ಲೀಟ್ ಆದಂತಹ ಪ್ರೀತಿಯನ್ನು ಇದು ತೋರಿಸ್ತಾ ಇಲ್ಲ. ಸ್ವಲ್ಪ ಗೊಂದಲಗಳಿರ್ಬೋದು, ಅಥವಾ ಇದಾಗುತ್ತೋ ಹೋಗುತ್ತೋ ಅನ್ನುವಂತಹದ್ದಿರ್ಬೋದು. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ, ಸ್ಟ್ರಿಕ್ಟ್ ಆದಂತಹ ವ್ಯಕ್ತಿತ್ವದವರು ಕೂಡ ಪಾರ್ಟ್ನರ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇದು ಹೇಳ್ತಾ ಇದೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, 6 ಆಫ್ ಸೋರ್ಡ್ಸ್ ಬಂದಿದೆ. ಎಸ್, ಬ್ಲಾಕೇಜಿಗೆ ತೆಗೆದುಕೊಂಡಾಗ ಇದೇನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಚೇಂಜಸ್ನ ಒಪ್ಕೊಳ್ತಾ ಇಲ್ಲ ಈ ವ್ಯಕ್ತಿ, ಅಥವಾ ನೀವು ಯಾರೋ ಒಬ್ಬರು ಚೇಂಜಸ್ನ ಕಂಪ್ಲೀಟಾಗಿ ಒಪ್ಕೊಳ್ತಾ ಇಲ್ಲ, ಮೂವ್ ಆನ್ ಆಗಲಿಕ್ಕೆ ತಯಾರಿಲ್ಲ. ಅದು ಪಾಸ್ಟ್ ಇಶ್ಯೂನೇ ಆಗಿರ್ಬೋದು, ಅಥವಾ ಅಟ್ ಪ್ರೆಸೆಂಟಲ್ಲಿ ಯಾವುದೋ ಒಂದು ನಡೆದಿರುವಂತಹ ಘಟನೆಗಳೇ ಆಗಿರಬಹುದು. ನೀವಿಬ್ಬರೂ ಕೂಡ ಚೇಂಜಸ್ನ, ನಿಮ್ಮಿಬ್ಬರಲ್ಲಿ ಒಬ್ಬರು ಅಥವಾ ಇಬ್ಬರು ಚೇಂಜಸ್ನ ಒಪ್ಕೊಳ್ತಾ ಇಲ್ಲ, ಮೂವ್ ಆನ್ ಆಗ್ತಾ ಇಲ್ಲ, ಆ ವಿಚಾರದಿಂದ ಸ್ಟಕ್ ಹೊಡೆದಿದ್ದೀರಾ ಅನ್ನುವಂತಹದ್ದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಇದು ನಿಮ್ಮ ಬ್ಲಾಕೇಜಸ್. ಔಟ್ಕಮ್ ಏನು ಬರುತ್ತೆ ಅಂತ ನೋಡೋಣ. ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಕಾರ್ಡ್ ಏನನ್ನ ಹೇಳುತ್ತೆ ಔಟ್ಕಮ್ಮಲ್ಲಿ ಅಂತ ಹೇಳಿದಾಗ, ಸೆಲ್ಫ್ ಡೌಟ್ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ, ಲೋ ಎಸ್ಟೀಮ್ ಆಗೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ, ಕಾನ್ಫಿಡೆಂಟ್ ಆಗಿರಿ. ಜೀವನದಲ್ಲಿ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರೋ ಅಷ್ಟು ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಎಲ್ಲದಕ್ಕೂ ಕಾಲ ಬೇಕು, ಸಮಯ ಬೇಕು, ಪೇಷನ್ಸಿಂದ ಕಾಯಿರಿ. ಸಮಸ್ಯೆಯನ್ನು ನಿಮ್ಮ ಪಾಲಿಗೆ ಅದು ಸಿಂಹದ ಥರನೇ ಕಂಡರೂ ಕೂಡ ಅದನ್ನು ಪಳಗಿಸುವ ರೀತಿಯಲ್ಲಿ ಪಳಗಿಸಿದರೆ ಅದು ಖಂಡಿತವಾಗಿಯೂ ಸರೆಂಡರ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಯಾಕೆಂದರೆ ಈ ಸಿಂಹದ ಬಾಲ ಕೆಳಗೋಗಿದೆ, ದಟ್ ಮೀನ್ಸ್ ಅದು ಸರೆಂಡರ್ ಆಗ್ತಾ ಇದೆ. ಸಮಸ್ಯೆಯನ್ನು ಹ್ಯಾಂಡ್ಲ್ ಮಾಡುವಂಥ ಒಂದು ಕ್ರಿಯೇಟಿವಿಟಿ ನಿಮ್ಮಲ್ಲಿ ಇಟ್ಕೊಳ್ಳಿ, ಒಂದು ಟೆಕ್ನಿಕನ್ನು ಇಟ್ಕೊಳ್ಳಿ. ಡಿವೈನ್ ಬ್ಲೆಸ್ಸಿಂಗ್ ಖಂಡಿತವಾಗಿಯೂ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಮತ್ತು ಬ್ಯಾಕ್ಗ್ರೌಂಡಲ್ಲಿ ಯೆಲ್ಲೋಯಿಶ್ ಬಂದಿರೋದ್ರಿಂದ ಪಾಸಿಟಿವ್ನೆಸ್ ಮುಂದೆ ಬರುತ್ತೆ. ಜೀವನದಲ್ಲಿ ಆಬ್ಸ್ಟಿಕಲ್ಸ್ ಇದ್ದಿದ್ದೆ ಅನ್ನುವಂಥದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದರೂ ಎಮೋಷನಲ್ ಫೀಲಿಂಗ್ಸ್ ಕಾರ್ಡ್ ಏನಾದರೂ ಬರುತ್ತಾ ಅಂತ ನೋಡ್ತಾ ಹೋಗೋಣ. We need to let each other go. Yes. Same word. We both know I am not the one for you. Yes. Divided energy ಕೂಡ ಇದೆ ಇದರಲ್ಲಿ, ಬಟ್ ಕಾರ್ಡಲ್ಲಿ ಕಾಣಿಸ್ಲಿಲ್ಲ. ಓಕೆ. I feel you leaving me behind. Yes. ಹಿಂದೆ ಇರುವಂತಹ ಪ್ರೀತಿ ಅದನ್ನು ಅವರು ಮೆಲುಕು ಹಾಕ್ತಾ ಇದ್ದಾರೆ. ಓಕೆನಾ. ನಿಮ್ಮ ಮುಂದೆ ತೋರಿಸೋದಿದ್ರು ಒಳಗಡೆಯಿಂದ ಆ ವ್ಯಕ್ತಿಗೆ ಪ್ರೀತಿ ಇದೆ. ಐ ವಾಂಟ್ ಟು ಫೀಲ್ ದ್ಯಾಟ್ ವೇ ಅಗೇನ್. ಮೊದಲಿನ ಥರ ಕೆಲವರಿಗೆ ಇದು ಪ್ರೀತಿಯಲ್ಲಿ ಇಲ್ಲ ಅನಿಸುತ್ತೆ. ಬಹುಶಃ ರಿಲೇಷನ್ಶಿಪ್ಪಲ್ಲಿ ಗಲಾಟೆಗಳು, ಗಾಸಿಪ್ಗಳು, ಜಗಳಗಳು, ಸಣ್ಣ ಪುಟ್ಟ ವಿಚಾರಗಳಿಗೆ ನೋವು, ಇವೆಲ್ಲ ಕೂಡ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಎಸ್. ಓಕೆ. ನೆಕ್ಸ್ಟ್, ಜಸ್ಟ್ ಬೀಯಿಂಗ್ ನಿಯರ್ ಯು ಈಸ್ ಇಂಟಾಕ್ಸಿಕೇಟಿಂಗ್. ಎಸ್, ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೆಲ್ಲ ಒಂದು ಕಾರ್ಡ್ಗಳು ಸಾಕ್ಷಿ ಹೇಳ್ತಾ ಇದೆ. ಎಸ್ ಅಲ್ವಾ. ಒಂದು ಮಾತ್ರ ಸ್ವಲ್ಪ ಏನೋ ಬೇರೆ ಎನರ್ಜಿ ಬಂತು, ಇರಲಿ. ಐ ರಿಗ್ರೆಟ್ ಲೈಯಿಂಗ್ ಟು ಯು. ಎಸ್, ಯಾವುದೋ ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ ಈ ವ್ಯಕ್ತಿ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಸ್. ಓಕೆ, ಇದು ಅವರ ಹಿಡನ್ ಎನರ್ಜಿ ಕೂಡ ಇರ್ಬೋದು. ಓಕೆ, ನಿಮ್ಮಿಬ್ಬರಿಗೋಸ್ಕರ ಗ್ರೀನ್ ವಿಚ್ ಕಾರ್ಡ್ ಏನನ್ನು ಹೇಳುತ್ತೆ ಅಂತ ಕೇಳ್ತಾ ಹೋಗೋಣ ಈ ರೀಡಿಂಗಿಗೆ ಸಂಬಂಧಪಟ್ಟ ಹಾಗೆ. ಸಿಕ್ಕಲ್, ಫೋಕಸ್, ರೀಗೋತ್, ಲೆಟಿಂಗ್ ಗೋ. ಎಸ್, ನೋಡಿ ಇದು ಕೂಡ ಅದನ್ನೇ ಹೇಳ್ತಾ ಇದೆ. ನಿಮ್ಮ ಹಿಂದಿನ ಯಾವುದೇ ಸಿಚುವೇಶನ್ ಇದೆ ಅದನ್ನು ಕಟ್ ಆಫ್ ಮಾಡ್ಕೊಳ್ಳಿ.
ಅದರಿಂದ ಹೊರಗಡೆ ಬನ್ನಿ, ಮೂವ್ ಆನ್ ಆಗಿ ಮುಂದಿನ ಜೀವನದ ಕಡೆಗೆ ಫೋಕಸ್ ಆಗಿ ರೀಗ್ರೋತ್ ಬಗ್ಗೆ ಆಲೋಚನೆ ಮಾಡಿ ಹೇಗೆ ಬದಲಾವಣೆಗಳನ್ನು ತಗೊಂಡು ಬರುವಂತಹದ್ದು. ಯೂನಿವರ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ, ರೀಗ್ರೋತ್ ಆಗುತ್ತೆ, ಬದಲಾವಣೆ ಖಂಡಿತವಾಗಿಯೂ ಬರುತ್ತೆ. ಯಾವಾಗ ಲೆಟ್ ಗೋ ಮಾಡಿದಾಗ ನಿಮ್ಮ ಹಳೆಯ ವಿಚಾರಗಳು, ಪಾಸ್ಟ್ ಇಶ್ಯೂಸ್ಗಳು ಅಥವಾ ನಿಮ್ಮ ಜೀವನದಲ್ಲಿ ನಡೆದಂಥ ಈಗಿನ ಯಾವುದೋ ಕರೆಂಟಲ್ಲಿ ನಡೆದಂತಹ ಗಲಾಟೆಗಳು, ಜಗಳಗಳು, ಎಮೋಷನಲ್ ಡ್ರೈನೆಸ್ಗಳು ಅದನ್ನು ಬಿಟ್ಟುಬಿಡಿ, ಅದನ್ನು ಲೆಟ್ ಗೋ ಮಾಡಿ. ಖಂಡಿತವಾಗಿಯೂ ನೀವು ಯಾವಾಗ ಕಟ್ ಆಫ್ ಮಾಡ್ತೀರೋ ಅಲ್ಲಿ ಒಂದು ರೀಗ್ರೋತ್ ಅನ್ನುವಂತಹದ್ದು ಖಂಡಿತವಾಗಿಯೂ ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ನೋಡಿ, ಈ ಕಾರ್ಡಿಗೂ ಎಷ್ಟು ಸಿಮಿಲಾರಿಟಿ ಅಂದರೆ ಇದು ಕೂಡ ಅದನ್ನೇ ಹೇಳ್ತಾ ಇದೆ. ಡೌಟ್ ಡಿಲೇಸ್ ಡೆಸ್ಟಿನಿ, ಟ್ರಸ್ಟ್. ಇವನ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಆಕ್ಸಿಲರೇಟ್ಸ್ ಇಟ್. ಎಸ್, ಸೇಮ್ ಅದೇ ರೀತಿಯಲ್ಲಿ ಹೇಳ್ತಾ ಇದೆ ಇದು ಕೂಡ. ಏನು ಡೌಟ್ ಪಡುವಂತಹದ್ದು, ಜಗಳ ಮಾಡುವಂತಹದ್ದು, ಅಥವಾ ನಿಮ್ಮ ಡೆಸ್ಟಿನಿಯನ್ನೇ ನೀವು ಡೌಟ್ ಮಾಡ್ಬೋದು, ಸೆಲ್ಫ್ ಡೌಟ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ನ ಡೌಟ್ ಮಾಡುವಂಥದ್ದು. ಇದನ್ನು ಬಿಟ್ಬಿಡಿ, ಕಟ್ ಆಫ್ ಮಾಡ್ಕೊಳ್ಳಿ. ಪಾಸ್ಟ್ ಇಶ್ಯೂಸ್ನ ಕಟ್ ಆಫ್ ಮಾಡಿ. ಜೀವನದಲ್ಲಿ ಏನೇ ಕಷ್ಟ ಇದ್ದರೂ, ಏನೇ ಸಂದರ್ಭಗಳಿದ್ದರೂ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಜೀವನದಲ್ಲಿ ಮತ್ತೆ ಹೊಸ ಒಂದು ಬದಲಾವಣೆ ಅನ್ನುವಂತಹದ್ದು ಖಂಡಿತವಾಗಿಯೂ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ರೀಗ್ರೋತ್ ಇದೆ, ನಿಮ್ಮ ಹಳೆಯ ವಿಚಾರಗಳನ್ನು ಲೆಟ್ ಗೋ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಈ ಎಮೋಷನಲ್ ಹೀಲಿಂಗಿಗೋಸ್ಕರನೇ ಆಗಲೂ ಕೂಡ ಅದೇ ಬಂದದ್ದು. ಏನೋ ನೀವು ಬೆಳಗ್ಗೆ ಹೊತ್ತು ಬರಿಯ ಕಾಲಲ್ಲಿ ಮಣ್ಣಿನಲ್ಲಿ ಆದಷ್ಟು ಓಡಾಡಿ. ಸೂರ್ಯನ ಒಂದು ಆ ಕಾಂತಿಯ ಗುಣ ಮಣ್ಣಿಗೆ ಇಳಿದಿರುತ್ತಲ್ಲ, ಅದು ಕಾಲಿನ ಮೂಲಕ ನಿಮ್ಮ ದೇಹಕ್ಕೆ ಅಬ್ಸರ್ವ್ ಆಗುತ್ತೆ. ಇದರಿಂದ ಎಮೋಷನಲಿ ನೀವು ಸ್ಟ್ರೆಂತ್ ಆಗ್ತೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಬ್ರಹ್ಮಚಾರಿಣಿ ಅವ್ರು ಹೇಗೆ ಸ್ಟ್ರೆಂತೋ ಹಾಗೆ ಆ ಸ್ಟ್ರೆಂತ್ ಬರುತ್ತೆ ಅನ್ನೋದಕ್ಕೆ ಇದೊಂದು ರೆಮಿಡಿ. ಓಕೆನಾ? ಬೇರ್ ಫೂಟಲ್ಲಿ ನಡಿಬೇಕು. ಅದು ಬೆಳಗ್ಗಿನ ಸೂರ್ಯೋದಯದ, ಅಂದರೆ ಸೂರ್ಯೋದಯ ಅಂತ ಹೇಳುವಂತಹದ್ದು ತುಂಬ ಸೂರ್ಯನ ಬೆಳಕು ಬರುವಂಥ ಸಮಯ ಅಲ್ಲ, 9 ಗಂಟೆ 8 ಗಂಟೆಯ ಸಮಯ ಅಲ್ಲ, ಒಂದು 6:30 7 ಗಂಟೆಗೆ, 5:30ಯಿಂದ ಶುರು ಮಾಡಿ ಸಾಧ್ಯ ಆದರೆ 5:30 6:30ಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯನ ಬೆಳಕು, ಕೆಂಬಣ್ಣದ ಸೂರ್ಯನ ಬೆಳಕು ಭೂಮಿಗೆ ಬಿದ್ದಾಗ ಅಲ್ಲಿ ಒಂದು ಅಯಸ್ಕಾಂತೀಯ ಗುಣ, ಮ್ಯಾಗ್ನೆಟ್, ವಿಟಮಿನ್ ಡಿ ಎಲ್ಲ ಆ ಭೂಮಿಯಲ್ಲಿ ಇರುತ್ತೆ. ಆ ಮಣ್ಣಲ್ಲಿ ಬರೀ ಕಾಲಲ್ಲಿ ಓಡಾಡಿದಾಗ ಆ ಒಂದು ಎನರ್ಜಿಯನ್ನು ನೀವು ಎಳ್ಕೊಳ್ತೀರ, ವೈಬ್ರೇಷನ್ ಎಳ್ಕೊಳ್ತೀರ. ನಿಮ್ಮ ಮೂಲಾಧಾರ ಚಕ್ರಕ್ಕೆ ಹೋದರೆ ಸಾಕು, ನಿಮ್ಮ ಒಂದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ನಿಮ್ಮ ಮಾನಸಿಕ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಗೊಂದಲಗಳು ಕಮ್ಮಿ ಆಗುತ್ತೆ. ಓಕೆನಾ? ಮತ್ತು ಡೌಟ್ ಪಡುವಂತಹದ್ದು ಕಮ್ಮಿ ಆಗುತ್ತೆ. ನಿಮ್ಮದೇನಾದರೂ ಡಿಲೇ ಆಗ್ತಾಯಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದಕ್ಕೆ ಈ ಕಾರ್ಡ್ಗಳು ಬಂದಿದೆ. ಎಸ್, ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಸತ್ಯ ಕೂಡ, ಯಾಕೆಂದರೆ ಒಂದಕ್ಕೊಂದು ಮ್ಯಾಚ್ ಆಗಿದೆ ಕಾರ್ಡ್ಗಳೆಲ್ಲ. ಎಸ್, ಇದಾಗಿತ್ತು ಇವತ್ತಿನ ಒಂದು ಜನರಲ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವರೆಲ್ಲ ಇದನ್ನು ಸ್ವೀಕರಿಸಿ, ಉಳಿದದ್ದನ್ನು ಹಾಗೆ ಯೂನಿವರ್ಸಿಗೆ ಬಿಟ್ಟುಬಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು.